ನೀವು ಸಾಮರ್ಥ್ಯನ ತಿಳ್ಕೊಳ್ಳೋದ್ರಲ್ಲಿ ಹೋಗ್ತೀರಾ. ಈ ವರ್ಷನ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ನಿಮ್ಮ ಸಾಮರ್ಥ್ಯನ ತಿಳ್ಕೊಳ್ಳೋದ್ರ ಬಗ್ಗೆ, ಬೇರೆಯವ್ರ ಸಾಮರ್ಥ್ಯ ಅಲ್ಲ, ಅಕ್ಕಪಕ್ಕದವ್ರ ಸಾಮರ್ಥ್ಯ ಅಲ್ಲ, ನಿಮ್ಮ ಸಾಮರ್ಥ್ಯ. ಪಕ್ಕದಲ್ಲಿರೋರು ಹೇಳಿ, ನನ್ನ ಸಾಮರ್ಥ್ಯ ಬಗ್ಗೆ ನಾನು ತಿಳ್ಕೊಳ್ತೀನಿ ಅಂತ. ಸ್ವಲ್ಪ ಗತ್ತಲ್ಲಿ ಹೇಳಿ, ನನ್ನ ಸಾಮರ್ಥ್ಯದ ಬಗ್ಗೆ ತಿಳ್ಕೊಳ್ತೀನಿ. ನೈಸ್. ಗತ್ತು ಅಂದ್ರೆ ಎಲ್ಲಿಂದನೋ ಬಂದ್ಬಿಡುತ್ತೆ ಶಕ್ತಿ. ಓಕೆ, ನೈಸ್. ಸರಿ, ಬೇಗ ಪೊಟೆನ್ಷಿಯಲ್. ಆಯ್ತಾ? ಪೊಟೆನ್ಷಿಯಲ್ ಅಂತ ಬಂದ್ರೆ ಏನಂತ ಅಂದ್ರೆ ಅದು ಮುಟ್ಟಕ್ಕಾಗ್ದಿರೋಂಥ ಒಂದು ಎತ್ತರ, ಅಳತೆ ಮಾಡೋಕ್ಕಾಗ್ದಿರೋಂಥ ಒಂದು ಸಂಗತಿ. ಆಯ್ತಾ? ಅದ್ ಏನಂತ ಹೇಳ್ತಾರೆ ಅಂದ್ರೆ ಅದು ಒಂದು ಸಾಮರ್ಥ್ಯ. ಇಲ್ಲಿವರೆಗೂ ಉಪಯೋಗಿಸ್ತೇ ಇರುವಂತ ಒಂದು ಸಾಮರ್ಥ್ಯ. ಯಾಕೆ ಈ ವಿಚಾರದ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಅಂತ ಅಂದ್ರೆ, ಯಾವ್ದಾರ ಒಂದು ಸಾಮರ್ಥ್ಯದಿಂದ ನೀವು ಮಾಡಿ ಮುಗಿಸಿದ್ರೆ ಅದನ್ನ ನಿಮ್ಮ ಸಾಮರ್ಥ್ಯ ಅಂತ ಅಳತೆ ಮಾಡಲ್ಲ. ಸಾಮರ್ಥ್ಯ ಯಾವಾಗ್ಲೂ ಕೂಡ ನೀವ್ ಅದನ್ನ ಪರಿಪೂರ್ಣ ಮಾಡದೇ ಇರೋರು, ನೀವ್ ಅದನ್ನ ಮುಟ್ಟದೇ ಇರೋರು, ಅದನ್ನ ಸಾಮರ್ಥ್ಯ ಅಂತ ಹೇಳ್ತಾರೆ. ಕೆಲವರಿಗೆ 10 kg ಹೊರೋರು ಇದಾರೆ ಅಂತ ಅಂದ್ರೆ ಅವ್ರ ಸಾಮರ್ಥ್ಯ ಅಷ್ಟಕ್ಕೆ ಇರಲ್ಲ. ಇಲ್ಲಿರೋರಲ್ಲಿ ಎಷ್ಟು ಜನ ಜಿಮ್ಗೆ ಹೋಗಿದ್ದೀರಾ? ಜಿಮ್ಗೆ ಹೋಗಿರೋರು ಎಷ್ಟು ಜನ ಇದ್ದೀರಾ? ಓಕೆ, ನಿಮ್ಮ ಸಾಮರ್ಥ್ಯನ ಸ್ಟಾರ್ಟಿಂಗ್ ಅಲ್ಲಿ ನೀವು ಅಳತೆ ಮಾಡಿದಾಗ ಎಷ್ಟು kg ಡಂಬಲ್ಸ್ ಹೊರ್ತೀರಾ? 2.5. ಆಮೇಲೆ 5 ಅಷ್ಟಕ್ಕೆ ಇಳಿಸ್ಬಿಡ್ತೀರಾ? ಇಲ್ಲ. ಆಮೇಲೆ 7.5, ಆಮೇಲೆ 10, ಆಮೇಲೆ ಮಧ್ಯಾಹ್ನ ಹುಡುಗಿರು ಬಂದ್ರೆ ಹೌದಾ? ಓಕೆ, ನೈಸ್. ಸರಿ, ಯಾವ್ದ್ರ ಬಗ್ಗೆ ಹೇಳ್ತಾ ಇದ್ದೀನಿ ಅಂತ ಅಂದ್ರೆ ಅರ್ಥ ಮಾಡ್ಕೊಳ್ಳಿ. ಇದುವರೆಗೆ ನೀವ್ ಏನೆಲ್ಲ ಪರಿಪೂರ್ಣಗೊಳಿಸಿದ್ರೋ ಅದ್ರ ಬಗ್ಗೆ ನೀವು ಇಂಪ್ರೆಸ್ ಆಗ್ಬೇಡಿ. ಈಗ ಕೆಲವರು ಇಲ್ಲಿ ಕೂತಿರೋರೆಲ್ಲರೂ ಕೂಡ ದೊಡ್ಡ ದೊಡ್ಡ ಸೇವೆ ಮಾಡಿರ್ಬೋದು, ಕೆಲವೊಂದು ಅಚೀವ್ಮೆಂಟ್ ಮಾಡಿರ್ಬೋದು. ಇವತ್ತು ನಾನು ಹೇಳ್ತೀನಿ ಏನಂತ ಅಂದ್ರೆ ಅಷ್ಟಕ್ಕೆ ನಿಲ್ಲಿಸ್ಬೇಡಿ. ಯಾಕಂತ ಅಂದ್ರೆ ಒಬ್ಬ ದೊಡ್ಡ ಶತ್ರು ಇದ್ದಾನೆ. ಆಯ್ತಾ? ಆ ಶತ್ರು ನಿಮ್ಮ ಬೆಳವಣಿಗೆಗೆ ತಡೆ ಮಾಡ್ತಾನೆ. ಯಾವ್ದು ಗೊತ್ತಾ? ಲಾಸ್ಟ್ ಸಕ್ಸಸ್. ನೀವು ಅಂತ್ಯದಲ್ಲಿ ಮುಗಿಸಿದ್ರಲ್ಲ ಅದು. ಯಾಕಿದು ನಾನು ಹೇಳ್ತೀನಿ ಅಂತ ಅಂದ್ರೆ, ಯಶಸ್ವಿ ಆದಂತ ನಂತರ ನಿಮ್ಗೆ ಸೋಲು ಕಾಣುವಂಥದ್ದಾಗ್ತದೆ ಕೆಲವರಲ್ಲಿ. ನಾನು ನಿಮ್ಗೆ ಜಸ್ಟ್ ಪ್ರಶ್ನೆ ಕೇಳ್ತೀನಿ, ಹೇಳಿ, ಎಷ್ಟು ಜನ ಕ್ರಿಸ್ಮಸ್ ಮುಗಿದ ನಂತರ, ಎಷ್ಟು ಜನ ನೆಕ್ಸ್ಟ್ ಡೇ ಅಥವಾ ಅದರ ನೆಕ್ಸ್ಟ್ ಡೇ ಸತ್ಯವೇದನ ಓದಕ್ಕಾಗಿರ್ಲಿಲ್ಲ ಲೇಟ್ಗೆ? ಮುಗಿಸಿದ ತಕ್ಷಣ ಸುಸ್ತಾಗೋಯ್ತು, ಆಗ್ಲಿಲ್ಲ ಅಂತ ಅಂದ್ಬಿಟ್ಟು ರೆಸ್ಟ್ ಮಾಡ್ಬೇಕು ಅಂತ ಎಷ್ಟು ಜನ ಮಾಡಿದ್ರಿ? ಎಷ್ಟು ಜನ ಪ್ರತಿ ದಿನನೂ ಕೂಡ ನೀವು ಓದ್ತಿದ್ರಿ, ಮಿಸ್ ಮಾಡ್ದೇನೆ ಮಾಡ್ತಿದ್ರಿ? ಅವತ್ತಿನ ದಿನ ನೆನ್ನೆ ತಾನೇ ಕ್ರಿಸ್ಮಸ್ನ ಅಷ್ಟದ್ದೂರಿ ಹೆಂಗ್ ಮಾಡಿದ್ವಿ? ಎಷ್ಟು ಜನ ಬಂದಿದ್ರು? 1,500 ಜನಕ್ಕಿಂತ ಹೆಚ್ಚು. ಅಷ್ಟು ಜನ ಬಂದಿದ್ರು. ಒಂದು ದೊಡ್ಡ ಸಕ್ಸಸ್ ಆಯ್ತು, ಒಂದು ಒಳ್ಳೆ ವಿಕ್ಟರಿ ಸಿಕ್ತು ನಮ್ಗೆ. ಅಷ್ಟೊಂದು ಆತ್ಮಗಳಲ್ಲಿ ಕೂತಿದ್ರು, ಯಾರಿಗೂ ಏನು ಸಮಸ್ಯೆ ಆಗ್ಲಿಲ್ಲ. ನೆಕ್ಸ್ಟ್ ಡೇ ಏನ್ ಮಾಡಿದ್ರಿ? ಯಾರಾದ್ರೂ ಕಂಟಿನ್ಯೂ ಮಾಡಿದ್ರ? ಸತ್ಯ ಒಪ್ಕೊಳ್ಳಿ, ನಿಮ್ಗೆ ಯಾರು ಕೈ ಎತ್ಬೇಡಿ, ಬಟ್ ಹೇಳ್ಕೊಳ್ಳಿ. ಯಾಕೆ ಹೇಳ್ತಿದ್ದೀನಿ ಗೊತ್ತಾ? ಯೇಸು ಕ್ರಿಸ್ತನ್ ಹೇಳ್ತಾನೆ, ನನ್ನ ತಂದೆ ಯಾವಾಗ್ಲೂ ಕೆಲಸ ಮಾಡೋದ್ರಿಂದ ನಾನು ಮಾಡುವವನಾಗಿದ್ದೀನಿ ಅಂತ. ಎಲ್ಲಿ ತನಕ ಈ ಲೋಕನ ಬಿಟ್ಟು ಹೋಗಲ್ವೋ ಅಲ್ಲಿ ತನಕ ನೀವೆಲ್ಲರೂ ಕೂಡ ಹೇಗಿರ್ಬೇಕಂದ್ರೆ ಆಕ್ಟಿವ್ ಆಗಿರ್ಬೇಕು. ಯಾಕಂದ್ರೆ ತುಂಬಾ ಜನ ನೀವೇನ್ ಮಾಡ್ತಿರೋ ಗೊತ್ತಾ, ನಿಮ್ ಜೀವಿತದಲ್ಲಿ ಏನಾದ್ರು ಯಶಸ್ಸು ಬಂದ್ರೆ ಅದನ್ನ ಉಳಿಸ್ಕೊಳಕ್ ಬರಲ್ಲ. ಆಗ ಯಶಸ್ಸು ಏನಾಗುತ್ತೆ ಗೊತ್ತಾ? ನಿಮ್ಮ ಶತ್ರು ಆಗುತ್ತೆ. ಅದಕ್ಕೆ ಹೇಳ್ತಿದ್ದೀನಿ, ದೊಡ್ಡ ಶತ್ರು ಬೇರೆ ಯಾರು ಅಲ್ಲ, ನಿಮ್ಮ ಹಿಂದೆ ಹೋದಂತ ಒಂದು ಯಶಸ್ಸು. ಅದಕ್ಕೆ ಮುಂದುವರಿಯುವಂತ ಭಾಗದ ಬಗ್ಗೆ ನಾನು ಹೇಳ್ತಿದ್ದೀನಿ. ನಿಮ್ ಬಗ್ಗೆ ಒಂದು ಸೀಕ್ರೆಟ್ ಇದೆ, ಆಯ್ತಾ? ನಿಮ್ ಬಗ್ಗೆ ನಿಮ್ಗೆ ಗೊತ್ತಿರೋಂಥ ಒಂದು ಸೀಕ್ರೆಟ್ ಇದೆ, ಅದು ಕೇವಲ ಒಬ್ಬರು ಗೊತ್ತಿದೆ. ಸಿಂಪಲ್ ಆಗಿ, ಯಾವ್ದಾರ ಒಂದು ಪ್ರಾಡಕ್ಟ್, ಯಾವ್ದಾರ ಒಂದು ಕಂಪ್ನಿದ ಆಚೆ ಬಂದ್ರೆ ಆ ಪ್ರಾಡಕ್ಟ್ ಬಗ್ಗೆ ತುಂಬಾ ಚೆನ್ನಾಗಿ ಯಾರು ಗೊತ್ತಿರುತ್ತೆ? ಜೋರಾಗಿ ಮ್ಯಾನುಫ್ಯಾಕ್ಚರ್ಗೆ, ಹೌದಾ ಇಲ್ವಾ? ಮ್ಯಾನುಫ್ಯಾಕ್ಚರ್ ಬಿಟ್ಟು ಆ ಪ್ರಾಡಕ್ಟ್ ಬಗ್ಗೆ ಇನ್ಯಾರ್ಯಾರು ಗೊತ್ತಿರ್ತದ? ಪೂರ್ಣವಾಗಿ ಅರ್ಧಂಬರ್ಧ ಗೊತ್ತಿರ್ಬೋದು, ಆದ್ರೆ ಪೂರ್ಣವಾಗಿ ಗೊತ್ತಿರಲ್ಲ. ನಿಮ್ಮೆಲ್ಲರಿಗೂ ಕೂಡ ದೇವ್ರು ಏನ್ ಕೊಟ್ಟಿದ್ರು ಅಂತ ಅಂದ್ರೆ ಸ್ವತಂತ್ರನ ಕೊಟ್ರು, ಹೌದಾ ಇಲ್ವಾ? ಆ ಸ್ವತಂತ್ರಕ್ಕೆ ಇರುವಂತ ಒಂದು ಕೀ ಯಾವ್ದು ಗೊತ್ತಾ? ನಿಮ್ ಜೀವಿತದಲ್ಲಿ ಈ ಲೋಕದಲ್ಲಿ ಸ್ವತಂತ್ರವಾಗಿ ಜೀವಿಸ್ಬೇಕು ಅಂತಂದ್ರೆ ಅದಕ್ಕೆ ಇರುವಂತ ಒಂದು ಕೀ. ಒಂದು ರೂಮ್ ಬಾಕ್ಲನ್ನ ತೆಗಿಬೇಕು, ಆಯ್ತಾ? ಅದ್ರೊಳಗಡೆ ಸ್ವತಂತ್ರ ಅಂತ ಬರ್ದಿದೆ. ಆ ಕೀ ಯಾವ್ದು ಗೊತ್ತಾ? ನಾಲೆಡ್ಜ್, ಅಂದ್ರೆ ಜ್ಞಾನ, ಆಯ್ತಾ? ಸರಿ, ಹಾಗಾದ್ರೆ ಆ ಜ್ಞಾನನ ತೆಗೆಯುವಂತ ಕೀನು ಒಂದಿದೆ. ಅದು ಕೂಡ ಆ ಕೀ ಇನ್ನೊಂದು ರೂಮಲ್ಲಿ ಇರುತ್ತೆ. ಆ ರೂಮಲ್ಲಿ ತೆಗಿಬೇಕು, ಅಲ್ಲಿ ಜ್ಞಾನ ಸಿಗುತ್ತೆ. ಆ ಜ್ಞಾನ ತಗೊಂಡ್ರೆ ಅಲ್ಲಿ ಸಿಗುವಂತ ಕೀನ ಇನ್ನೊಂದು ರೂಮಲ್ಲಿ ತೆಗಿಬಹುದು. ಅದಕ್ಕೆ ಇನ್ನೊಂದ್ಸಲ ರಿಪೀಟ್ ಮಾಡ್ತೀನಿ. ಏನಂತ ಅಂದ್ರೆ, ಸ್ವತಂತ್ರಕ್ಕೆ ಇರುವಂತ ಒಂದು ಕೀ ಯಾವುದು? ಜ್ಞಾನ. ಆ ಜ್ಞಾನನ ತೆಗಿಬೇಕು ಅಂದ್ರೆ ಅದಕ್ಕಿರುವಂತ ಒಂದು ಕೀ ಇದೆ. ಯಾವ್ದು ಗೊತ್ತಾ? ಅದು ಸತ್ಯ, ಟ್ರುತ್. ಓಕೆ ಓಕೆ ಇನ್ನ ಒಂದು
ಹಾಗಾದ್ರೆ ಟ್ರುತ್ಗೂ ಕೂಡ, ಸತ್ಯಕ್ಕೂ ಕೂಡ ಒಂದು ಕೀ ಇದೆ. ಅದು ಯಾರ ಹತ್ರ ಇದೆ? ಮ್ಯಾನುಫ್ಯಾಕ್ಚರರ್ ಹತ್ರ ಇದೆ. ಯಾರ ಹತ್ರ? ಮ್ಯಾನುಫ್ಯಾಕ್ಚರರ್ ಹತ್ರ. ನಮ್ಗಿರೋಂಥ ದೊಡ್ಡ ಶತ್ರು ಯಾರು ಅಂತ ಅಂದ್ರೆ, ಇನ್ನೊಂದ್ಸಲ ಹೇಳ್ತೀನಿ ಕೇಳಿಸ್ಕೊಳ್ಳಿ, ಅದು ಪಾಪ ಅಲ್ಲ, ಅದು ಸೈತಾನ್ ಅಲ್ಲ, ಬದಲು ಇಗ್ನೋರೆನ್ಸ್ ಅಂತ ಬರ್ಕೊಳ್ಳಿ. ಇಗ್ನೋರೆನ್ಸ್. ಇನ್ನೊಂದ್ರೆ ಇಗ್ನೋರೆನ್ಸ್ ಅಂತಂದ್ರೆ ಕಲಿಯೋದಕ್ಕೆ ನಿರಾಕರಣೆ ಹೊಂದುವವರು. ನಾನು ನಿಮ್ಗೆ ಇನ್ನೊಂದ್ಸಲ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಒಬ್ಬ ಮೂರ್ಖ ಯಾರು ಗೊತ್ತಾ? ನಾನು ಕಲ್ತಿದ್ದೀನಿ ಅಂತ ಕಲಿಯಕ್ ಹೋಗಲ್ವಲ್ಲ, ಅವನೇ ದೊಡ್ಡ ಮೂರ್ಖ. ನಾನು ಕಲ್ತಿದ್ದೀನಿ ಅಂತ ಅನ್ಕೊಂಡು ಕಲಿಯೋದಕ್ಕೆ ಮುಂದುವರಿಯಲ್ವಲ್ಲ, ಅವನೇ ದೊಡ್ಡ ಮೂರ್ಖ. ಇನ್ನೊಬ್ಬನ ಬಗ್ಗೆ ಹೇಳ್ತೀನಿ. ಇನ್ನೊಬ್ಬ ಇದ್ದಾನೆ ಶತಮೂರ್ಖ. ಅವನ್ಯಾರು ಗೊತ್ತಾ? ಸತ್ಯವನ್ನ ತಿಳಿದು ಅದ್ರ ಪ್ರಕಾರ ಕಲ್ತಿದ್ದನ್ನ ಅವನ ಜೀವನದಲ್ಲಿ ಅಳವಡಿಸ್ಕೊಳ್ಳಲ್ವ, ಅವನು ಶತಮೂರ್ಖ. ಅರ್ಥ ಆಗ್ತದೆ ನಾನು ಹೇಳ್ತಿರೋದು? ಸ್ವಲ್ಪ ಗಮನ ಕೊಡಿ, ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ. ಯಾಕಂತಂದ್ರೆ ಯಾವ ವ್ಯಕ್ತಿ ಜ್ಞಾನನ ಅಲಕ್ಷ್ಯ ಮಾಡ್ತಾನೆ, ಅವನನ್ನ ದೇವರು ಕೂಡ ಅಲಕ್ಷ್ಯ ಮಾಡ್ತಾರೆ. ದೇವರ ಕುರಿತಾಗಿರುವಂತ ಜ್ಞಾನನ ಯಾರು ಅಲಕ್ಷ್ಯ ಮಾಡ್ತಾರೆ, ಅವನನ್ನ ದೇವರು ಕೂಡ ಅಲಕ್ಷ್ಯ ಮಾಡ್ತಾರೆ. ಯಾಕೆ ಜನಗಳು ನಶಿಸಿ ಹೋಗ್ತಿದ್ದಾರೆ ಅಂದ್ರೆ ಒಂದೇ ಕಾರಣ, ಒಂದೇ ಸತ್ಯ. ಅದು ಯಾವುದು ಅಂತಂದ್ರೆ ಜ್ಞಾನದ ಕೊರತೆ. ಇದೇನು ಬೇರೆ ಹೇಳ್ತಿದ್ರ? ಸತ್ಯವೇದಲ್ಲಿ ಇದೆ. ಹೋಶಯ 4:6 ವಾಕ್ಯ. ಹೋಶಯ 4:6 ವಾಕ್ಯ. ನನ್ನ ಜನರು ಜ್ಞಾನಹೀನರಾಗಿ ಹಾಳಾಗಿದ್ದಾರೆ. ನೀವು ಜ್ಞಾನವನ್ನು ತಳ್ಳಿಬಿಟ್ಟದ್ದರಿಂದ ಇನ್ನು ನನಗೆ ಯಾಜಕ ಸೇವೆ ಮಾಡದಂತೆ ನಾನು ನಿಮ್ಮನ್ನು ತಳ್ಳಿಬಿಡುವೆನು. ನನ್ನ ಜನರು ಎಲ್ಲರೂ ನಿಮ್ ಸತ್ಯವೇದನ ತೆಗೀರಿ, ಆಯ್ತಾ? ಒಂದು ಅಭ್ಯಾಸ ಮಾಡ್ಕೊಳ್ಳಿ, ಸತ್ಯವೇದನ ಓರೋದಕ್ಕೆ. ಅಷ್ಟೇನು ಭಾರ ಇರೋಕ್ಕಾಗಲ್ಲ. ಆತ ನಮ್ಮನೆ ಓದ್ತಿದ್ದಾನಂತೆ, ನಾವು ಆತನನ್ನು ಹೊರಬಾರ್ದ? ಓಕೆ, ಎಲ್ಲ ರಿಪೀಟ್ ಮಾಡಿ. ಅಲ್ಲಿ ಬಂದಿದೆಯಲ್ಲ, ರೆಡಿ? 1 2 3 ಸ್ಟಾರ್ಟ್. ನನ್ನ ಜನರು ತಿಳುವಳಿಕೆಯ ಕೊರತೆಯಿಂದ ನಾಶವಾಗಿದ್ದಾರೆ, ಆದ ಕಾರಣ ನೀನು ತಿಳುವಳಿಕೆಯನ್ನು ತಳ್ಳಿಬಿಟ್ಟಿದ್ದರಿಂದ ನಾನು ಸಹ ನನಗೆ ಯಾಜಕನಾಗದಂತೆ ನಿನ್ನನ್ನು ತಳ್ಳಿಬಿಡುತ್ತೇನೆ. ಸಾಕು. ಯಾವ ವ್ಯಕ್ತಿ ಜ್ಞಾನನ ಅಲಕ್ಷ್ಯ ಮಾಡ್ತಾನೆ, ಅವನು ನಶಿಸಿ ಹೋಗ್ತಾನೆ, ಹಾಳಾಗ್ತಾನೆ. ಅವನನ್ನ ದೇವರು ಕೂಡ ಅಲಕ್ಷ್ಯ ಮಾಡುವಂಥದ್ದಾಗ್ತದೆ. ಆ ಕಾರಣಕ್ಕೆ ಜ್ಞಾನನ ನಿರಾಕರಿಸಿದ್ರೆ ನಿಮಗೆ ಸ್ವತಂತ್ರ ಇಲ್ಲ. ನೆಕ್ಸ್ಟ್ ಇನ್ನೊಂದು ಹೇಳಿದೆ, ಯಾವುದು? ಆ ಜ್ಞಾನಕ್ಕಿರುವಂತ ಕೀ ಯಾವುದು? ಸತ್ಯ. ಈ ಸತ್ಯ ನಿಮಗೆ ಗೊತ್ತು. ಯಾರು ಸತ್ಯ ನಮ್ಗೆ? ಯೇಸು ಕ್ರಿಸ್ತನು. ಅದೊಂದು ಚೆನ್ನಾಗಿ ಹೇಳ್ತೀರಾ. ಹಾಗೆ ಆ ಸತ್ಯಕ್ಕಿರುವಂತ ಕೀ ಮ್ಯಾನುಫ್ಯಾಕ್ಚರರ್. ಯಾಕೆ ಇದ್ರ ಬಗ್ಗೆ ನಾನು ಇಷ್ಟೊಂದು ಹೇಳ್ತಿದ್ದೀನಿ ಅಂತ ಅಂದ್ರೆ, ಯಾವ್ದಾರ ಒಂದು ಕಂಪ್ನಿಯಿಂದ ಬರುವಂತ ಪ್ರಾಡಕ್ಟ್ಗೆ ಅದ್ರ ಬಗ್ಗೆ ಪೂರ್ಣವಾಗಿ ಗೊತ್ತಿರೋದು ಮ್ಯಾನುಫ್ಯಾಕ್ಚರ್ ಒಬ್ಬನ್ಗೆ ಹೊರತು ಬೇರೆ ಯಾವುದೋ ಡೀಲರ್ಗೆ ಗೊತ್ತಿರಲ್ಲ, ಬೇರೆ ಯಾವುದೋ ಅಸೋಸಿಯೇಟ್ಗೆ ಗೊತ್ತಿರಲ್ಲ, ಬೇರೆ ಯಾವುದೋ ಕಸ್ಟಮರ್ಗೆ ಗೊತ್ತಿರಲ್ಲ. ಯಾರು ಗೊತ್ತಿರ್ತದೆ? ಕೇವಲ ಮ್ಯಾನುಫ್ಯಾಕ್ಚರ್ಗೆ ಅದ್ರ ಪೂರ್ಣ ಗ್ರಹಿಕೆ, ಪೂರ್ಣ ಸತ್ಯ ಅವನು ಗೊತ್ತಿರ್ತದೆ. ಇವತ್ತು ನಾನು ನಿಮ್ಗೆ ಹೇಳ್ತಿರೋದು ಯಾವ್ದ್ರ ಕುರಿತಾಗಿ ಅಂತಂದ್ರೆ, ನಿಮ್ಮ ಬಗ್ಗೆ ಪೂರ್ಣ ಸತ್ಯ ಗೊತ್ತಿರುವಂಥದ್ದು ಯಾರಿಗೆ? ನಮ್ಮ ಸೃಷ್ಟಿಕರ್ತನಾಗಿರುವಂತ ದೇವರಿಗೆ. ಓಕೆ, ನೀವೆಲ್ಲರೂ ಕೂಡ ಎಲ್ಲಾನು ಖರೀದಿ ಮಾಡಿರ್ತೀರಾ. ಏನೆಲ್ಲ ಖರೀದಿ ಮಾಡಿರ್ತೀರಾ? AC ಖರೀದಿ ಮಾಡಿರ್ತೀರಾ, ಆಮೇಲೆ ಫ್ರಿಡ್ಜು, ಆಮೇಲೆ ಟಿವಿ, ಆಮೇಲೆ ಕ್ಯಾಮರಾ, ಆಮೇಲೆ ಮೊಬೈಲ್. ಓಕೆ, ನೀವು ಅದನ್ನ ಓಪನ್ ಮಾಡಿದ ತಕ್ಷಣ ನಿಮ್ಗೆ ಏನ್ ಕಾಣಿಸುತ್ತೆ ಹೇಳಿ? ಫಸ್ಟ್ ಕರೆಕ್ಟ್, ಎದು ಬುಕ್ಲೆಟ್ ಸಿಗುತ್ತೆ. ಯಾವ್ದಾದ್ರು ಬುಕ್ಲೆಟ್? ಮ್ಯಾನ್ಯುಯಲ್. ಈಗ ನನಗೆ ಹೇಳಿ, ಕರೆಕ್ಟಾಗಿ ಉತ್ತರ ಕೊಡಿ. ಆ ಮ್ಯಾನ್ಯುಯಲ್ ಯಾರು ಕೊಡ್ತಾರೆ? ಡೀಲರ್ ಕೊಡ್ತಾನ, ಅಥವಾ ಹೋಲ್ಸೇಲರ್ ಇರ್ತಾನಲ್ಲ ಅವ್ನು ಕೊಡ್ತಾನ, ಅಥವಾ ಯಾವ್ದೋ ಕಸ್ಟಮರ್ ಕೊಡ್ತಾನ? ಮ್ಯಾನುಫ್ಯಾಕ್ಚರರ್. ಅಲ್ಲಿ ಬೋಲ್ಡ್ ಲೆಟರ್ ಬರ್ದಿರ್ತಾನೆ. ಏನಂತ ಬರ್ದಿರ್ತಾನೆ? ಡು ನಾಟ್ ಓಪನ್ ದಿಸ್ ಪ್ರಾಡಕ್ಟ್ ಅಂಟಿಲ್ ಯು ರೀಡ್ ದಿಸ್ ಮ್ಯಾನ್ಯುಯಲ್ ಅಂತ. ಎಷ್ಟು ಜನ ಅದನ್ನ ತೆಗೆದು ಸೈಡ್ಗೆ ಇಸ್ಬಿಟ್ರು? ಓಪನ್ ಮಾಡಿ ಕೈ ಎತ್ತಬೇಕಲ್ಲ ಎಲ್ರು. ಅವ್ರೊಬ್ರೇ ಓದದ? ಓಕೆ, ಅವ್ರನ್ನ ಕರ್ತನ ಆಶೀರ್ವದಿಸ್ಲಿ. ಸರಿ, ಗಮನ ಕೊಡಿ. ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ, ಎಷ್ಟೋ ಸಲ ಅಲ್ಲಿ ಬರ್ದಿರ್ತದೆ. ಏನಂತ ಬರ್ದಿರ್ತದೆ ಅಂದ್ರೆ, ಇಂತಿದ್ದನ್ನ ನೀವು ಮಾಡಬಾರ್ದು, ಇಂತಿದ್ದನ್ನ ನೀವು ಮಾಡ್ಬೇಕು ಅಂತ ಬರ್ದಿರ್ತದೆ. ಆಯ್ತಾ? ಯಾಕಂತಂದ್ರೆ ಮ್ಯಾನುಫ್ಯಾಕ್ಚರರ್ಗೆ ಮಾತ್ರ ಗೊತ್ತು ಆ ಪ್ರಾಡಕ್ಟ್ ಬಗ್ಗೆ. ಅದಕ್ಕೆ ಆ ಪ್ರಾಡಕ್ಟ್ ಬಗ್ಗೆ ಪೂರ್ತಿ ವಿವರಣೆನ ಯಾರು ಬರ್ದಿದ್ದಾರೆ ಅಂತಂದ್ರೆ ಮ್ಯಾನುಫ್ಯಾಕ್ಚರ್ ಬರ್ದಿದ್ದಾರೆ. ಯಾವ ಪುಸ್ತಕದಲ್ಲಿ? ಆ ಮ್ಯಾನ್ಯುಯಲ್ ಅನ್ನೋ ಪುಸ್ತಕದಲ್ಲಿ. ಅಲ್ಲಿ ಇನ್ನೂ ಒಂದು ನೋಡ್ತೀರಾ, ಏನಂತ ನೋಡ್ತೀರಾ ಅಂತಂದ್ರೆ ವಾರಂಟಿ ಗ್ಯಾರಂಟಿ ಅಂತ ನೋಡಿರ್ತೀರಾ. ಹೌದಾ? ಪ್ರಾಡಕ್ಟ್ ಏನಾದ್ರು ಏರ್ಪೇರ್ ಆದ್ರೆ ಏನ್ ಕೊಡ್ತಾರೆ? ಗ್ಯಾರಂಟಿ ಕೊಡ್ತಾರೆ.
ಅಲ್ಲಿ ಏನಾದ್ರು ಎಡವಟ್ಟಾದ್ರೆ ಅಕಸ್ಮಾತ್ ಏನಾದ್ರು ರಿಪೇರಿಗೆ ಬೇಕಾದ್ರೆ ಅದಕ್ಕೆ ವಾರಂಟಿ ಬರ್ದಿರ್ತಾರೆ, ಕರೆಕ್ಟಾ? ಆದ್ರೆ ಅವ್ರು ಹೇಳಿರ್ತಾರೆ ಏನಂತ ಅಂದ್ರೆ, ಏನಾದ್ರು ಪ್ರಾಡಕ್ಟ್ ಅಲ್ಲಿ ಏನಾದ್ರು ಸಮಸ್ಯೆ ಬಂದ್ರೆ, ರಿಪೇರಿ ಏನಾದ್ರು ಇದ್ರೆ ಯಾರ ಹತ್ರಕ್ಕೆ ಹೋಗಿ ಅಂತ ಹೇಳ್ತಾರೆ? ಯಾರೋ ಸೆಕೆಂಡ್ ಕ್ಲಾಸ್ ಇರುವಂತ ಡೀಲರ್ಗೆ ಹೋಗಿ ಅಂತ ಹೇಳ್ತಾರ? ಅದು ಯಾವ್ದೋ ನಿಮ್ಮ ಅಕ್ಕಪಕ್ಕದ ಮನೇಲಿ ಇರುವಂತ ರಿಪೇರಿ ಶಾಪ್ ಹೋಗಿ ಅಂತ ಹೇಳ್ತಾರ? ಆಥರೈಸ್ಡ್ ಸರ್ವಿಸ್ ಸೆಂಟರ್ಗೆ ಹೋಗಿ ಅಂತ ಹೇಳ್ತಾರೆ. ಇವತ್ತು ನೀವು ನಿಮ್ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಅನೇಕರುಗಳಿಗೆ ಆಯ್ತಾ, ಏನೆಲ್ಲ ಸಮಸ್ಯೆಗಳಾಗಿತ್ತು, ಏನೆಲ್ಲ ಏರುಪೇರಾಗಿತ್ತು, ಅದನ್ನ ಸರಿಪಡಿಸ್ಕೊಳ್ಳೋದಕ್ಕೆ ನಾವು ಹೋಗ್ಬೇಕಾದ್ರೆ ಬೇರೆ ಯಾರ ಹತ್ರನೂ ಅಲ್ಲ, ನಾವೆಲ್ಲರೂ ಹೋಗ್ಬೇಕಾಗಿರೋದು ಮ್ಯಾನುಫ್ಯಾಕ್ಚರರ್ ಹತ್ರ. ಆಯ್ತಾ? ನಮ್ಮೆಲ್ಲರಿಗೂ ಗೊತ್ತಿದೆ ನಮ್ಮ ಮ್ಯಾನುಫ್ಯಾಕ್ಚರ್ ಯಾರು. ಯಾಕೆ ಮ್ಯಾನ್ಯಲ್ ಬಗ್ಗೆ ಇಷ್ಟೊಂದು ಹೇಳ್ತೀನಿ ಗೊತ್ತಾ? ನಿಮ್ಮೆಲ್ಲರೂ ಮ್ಯಾನ್ಯಲ್ ಉಪಯೋಗಿಸಿರ್ತೀರ. ಆ ಮ್ಯಾನ್ಯಲ್ ನ ಕರೆಕ್ಟ್ ಆಗಿ ಓದೋನು ಆ ಪ್ರಾಡಕ್ಟ್ ನ ಕರೆಕ್ಟ್ ಆಗಿ ಉಪಯೋಗಿಸ್ತಾನೆ, ಹೌದಾ ಇಲ್ವಾ? ಅಕಸ್ಮಾತ್ ಆ ಮ್ಯಾನ್ಯಲ್ ಓದಿಲ್ಲ ಅಂತಂದ್ರೆ ಅವ್ನು ಏನ್ ಮಾಡ್ತಾನೆ ಗೊತ್ತಾ? ಎಕ್ಸ್ಪೆರಿಮೆಂಟ್ ಮಾಡ್ತಾನೆ. ಹೆಂಗೆ ಅಂದ್ರೆ, ನೀವೆಲ್ಲರಿಗೂ ಕೂಡ ರಿಮೋಟ್ ನೋಡಿದಿರಲ್ವಾ? ಆಯ್ತಾ? ಆ ರಿಮೋಟ್ ಅಲ್ಲಿ ಎಷ್ಟು ಜನಕ್ಕೆ ಗೊತ್ತು? ಆ ರಿಮೋಟ್ ಅಲ್ಲಿ ಕೇವಲ ಪಾಸ್ ಮಾಡೋದು, ಪ್ಲೇ ಮಾಡೋದು, ಫಾರ್ವರ್ಡ್ ಬ್ಯಾಕ್ವರ್ಡ್, ಅಷ್ಟು ಬಿಟ್ರೆ ಏನು ಗೊತ್ತಿಲ್ಲ. ಎಷ್ಟು ಜನ ಇದ್ರೆ ಇಲ್ಲಿರೋರು? ಹಾಗೆ ಮಿಕ್ಕಿರೋರು ಯಾರು ಕೂಡ ಅದನ್ನ ಟ್ರೈ ಮಾಡಕ್ಕೆ ಇದೇನ್ ನೋಡೋಣ ಅಂತ ಟಚ್ ಮಾಡ್ತೀರಾ, ಪುಸ್ತಕ ಓದಲ್ಲ ನೀವು. ಯಾಕಂತ ಅಂದ್ರೆ ಆ ಮ್ಯಾನುಫ್ಯಾಕ್ಚರ್ ಯಾರು ಅಂದ್ರೆ, ನಮ್ಮೆಲ್ಲರಿಗೂ ಮ್ಯಾನುಫ್ಯಾಕ್ಚರ್ ದೇವರು. ಹಾಗಾದ್ರೆ ನಮಗ್ ಕೊಟ್ಟಿರುವಂತ ಮ್ಯಾನ್ಯಲ್ ಯಾವುದು ಅಂದ್ರೆ ಸತ್ಯವೇದ. ಹಾಗಾದ್ರೆ ಮ್ಯಾನ್ಯಲ್ ಯಾವುದು ಏನು ಅಂತ ಅಂದ್ರೆ, ಮ್ಯಾನುಫ್ಯಾಕ್ಚರರ್ಸ್ ಮೈಂಡ್. ನಿಮ್ಮನ್ನ ಸೃಷ್ಟಿ ಮಾಡಿದಾಗ ಏನಕ್ಕೆ ಸೃಷ್ಟಿ ಮಾಡಿದೆ, ಯಾಕೆ ಸೃಷ್ಟಿ ಮಾಡಿದೆ, ಅದೆಲ್ಲ ವಿವರಣೆ ಎಲ್ಲಿದೆ ಗೊತ್ತಾ? ಸತ್ಯವೇದದಲ್ಲಿ. ಯಾಕೆ ನೀವೆಲ್ಲರೂ ಕೂಡ ನಿಮ್ ಬಗ್ಗೆ ನೀವು ತಿಳ್ಕೊಳಕ್ ಆಗಿಲ್ಲ ಅಂದ್ರೆ, ಯಾಕೆ ನಿಮ್ ಜೀವಿತದಲ್ಲಿ ಇನ್ನೂ ಸಾಮರ್ಥ್ಯನ ಉಪಯೋಗಿಸ್ಕೊಳಕ್ ಆಗದೇನೆ ಕಷ್ಟ ಪಡ್ಕೊಂಡು ಇರೋಂಥ ಜಾಗದಲ್ಲಿ, ಕೆಲಸದಲ್ಲಿ, ಆ ಕೆಲಸದಲ್ಲಿ ಏಳಿಗೆ ಬರ್ದೇನೆ, ಈ ಕೆಲಸ ಬಿಡು ಇನ್ನೊಂದು ಕೆಲ್ಸಕ್ಕೆ ಹೋಗೋಣ, ಈ ಕಾಲೇಜ್ ನಮ್ಗೆ ಸರಿಯಾಗಲ್ಲ ಬಿಡು ಇನ್ನೊಂದು ಕಾಲೇಜ್ಗೆ ಹೋಗೋಣ, ಇವ್ರು ಸೆಟ್ ಆಗಲ್ಲ ಬಿಡು ಇವ್ರ ಕೈ ಬಿಡೋಣ ಇನ್ನೊಬ್ರು ಹಿಡ್ಕೊಳ್ಳೋಣ. ಯಾಕೆ ನಾವು ಮಾಡ್ತೀವಿ ಗೊತ್ತಾ? ನಮ್ಗೆ ಗೊತ್ತಿಲ್ಲ ಮ್ಯಾನುಫ್ಯಾಕ್ಚರರ್ ಕೊಟ್ಟಿರುವಂತ ಮ್ಯಾನ್ಯುಯಲ್ ಮೈಂಡ್, ಮ್ಯಾನುಫ್ಯಾಕ್ಚರ್ ಮೈಂಡ್ ಅಂದ್ರೆ ಸತ್ಯವೇದದ ಬಗ್ಗೆ ನಮ್ಗೆ ಗೊತ್ತಿಲ್ಲ. ನಮ್ಮ ಸಾಮರ್ಥ್ಯ ತಿಳ್ಕೊಳ್ಳೋದಕ್ಕೆ ಯಾವ ವ್ಯಕ್ತಿ ಅದನ್ನ ಸರಿಯಾಗಿ ತಿಳ್ಕೊಳ್ತಾನೆ ಅವ್ನು ಎಕ್ಸ್ಪೆರಿಮೆಂಟ್ ಮಾಡಲ್ಲ, ಹೌದಾ ಇಲ್ವಾ? ಯಾಕಂದ್ರೆ ಅವ್ನಿಗೆ ಪೂರ್ಣ ಗೊತ್ತಿರೋದ್ರಿಂದ ಅವ್ನು ಎಕ್ಸ್ಪೆರಿಮೆಂಟ್ ಮಾಡೋ ಅಗತ್ಯ ಇಲ್ಲ, ಡೈರೆಕ್ಟ್ ಆಗಿ ಉಪಯೋಗಿಸ್ಕೊಳ್ತಾನೆ. ಆಮೇನ್? ಹಾಗಾದ್ರೆ ನಿಮ್ಗೊಂದು ಎಕ್ಸಾಂಪಲ್ ಕೊಡ್ತೀನಿ. ಏನಂತ ಎಕ್ಸಾಂಪಲ್ ಕೊಡ್ತೀನಿ ಅಂತಂದ್ರೆ, ಸೋನಿ ಕಂಪ್ನಿಯಿಂದ ಏನ್ ಬರುತ್ತೆ ಪ್ರಾಡಕ್ಟ್ಗಳು? ಸೋನಿ ಪ್ರಾಡಕ್ಟ್ ಬರುತ್ತೆ, ಹೌದಾ? ಸ್ಯಾಮ್ಸಂಗ್ ಇಂದ ಸ್ಯಾಮ್ಸಂಗ್ ಪ್ರಾಡಕ್ಟ್ ಬರುತ್ತೆ, ನೋಕಿಯಾದಿಂದ ನೋಕಿಯಾ ಪ್ರಾಡಕ್ಟ್ ಬರುತ್ತೆ. ನೀವ್ ಯಾರಿಂದ ಬಂದ್ರಿ? ಯು ಆರ್ ಎ ಗಾಡ್ ಇನ್ಕಾರ್ಪೊರೇಟೆಡ್. ದೇವರಿಂದ ಸೃಷ್ಟಿಸಲ್ಪಟ್ಟಿರೋರು ನಾವು. ಯಾಕಂತಂದ್ರೆ ಎಲ್ಲರ ಸೃಷ್ಟಿಲೂ ನೀವು ಗಮನಿಸಿದ್ರೆ ದೇವರು ಪ್ರತಿಯೊಂದನ್ನು ಸೃಷ್ಟಿ ಮಾಡಿದಾಗ ಆ ಜಾಗದಲ್ಲಿ ಇಟ್ರು, ಆಯ್ತಾ? ತನ್ನ ಸ್ವರೂಪದಲ್ಲಿ ಯಾವ್ದನ್ನು ಉಂಟು ಮಾಡ್ಲಿಲ್ಲ. ಏನ್ ಮಾಡಿದ್ರು ಅಂತ ಅಂದ್ರೆ, ಪಕ್ಷಿಗಳನ್ನ ಉಂಟು ಮಾಡಿದ್ರು, ಎಲ್ಲಿ ಹಾರಾಡಿ ಅಂತ ಬಿಟ್ರು? ಆಕಾಶದಲ್ಲಿ. ಜಲಚರಗಳು ಮೀನುಗಳನ್ನೆಲ್ಲ ಉಂಟು ಮಾಡಿದ್ಮೇಲೆ ಎಲ್ಲಿ ಬಿಟ್ರು? ನೀರಿನಲ್ಲಿ ಬಿಟ್ರು. ಅಕಸ್ಮಾತ್ ನೀರಿನಿಂದ ಮೀನನ್ನ ತೆಗೆದ್ರೆ ಏನಾಗಿದೆ? ಆಕಾಶದಲ್ಲಿ ಹಾರಾಡುವಂತ ಪಕ್ಷಿನ ಬಿಟ್ಬಿಟ್ರೆ, ತೆಗ್ದ್ಬಿಟ್ರೆ, ಅದನ್ನ ಮುದ್ರೆ ಕಟ್ಬಿಟ್ಟು ಅದ್ರ ರೆಕ್ಕೆ ಎಲ್ಲ ಕಟ್ ಮಾಡ್ಬಿಟ್ರೆ, ಇನ್ನ ಒಂದು ಭೂಮಿಲಿ ಬೆಳೀತಿರುವಂತಹ ಗಿಡ ಮರಗಳನ್ನೆಲ್ಲಾನು ಆ ಒಂದು ಮಣ್ಣಿನಿಂದ ಕಿತ್ಬಿಟ್ರೆ, ಸೇಮ್ ಅದೇ ತರನೇ ದೇವರಿಲ್ಲ ಅಂದ್ರೆ ನಾವು ಕೂಡ ಸತ್ತವರಾಗೆ. ಇವತ್ತು ಯಾಕೆ ಇದನ್ನ ಹೇಳ್ತಿದ್ದೇನೆ ಅಂದ್ರೆ, ನೀವು ಮುಂಬರುವಂತ ವರ್ಷನ ಪ್ರಾರಂಭ ಯಾವ್ದ್ರಲ್ಲಿ ಮಾಡ್ಬೇಕಂದ್ರೆ ದೇವರಲ್ಲಿ. ಎಕ್ಸಾಂಪಲ್ ತಗೊಳ್ಳಿ, ಎಷ್ಟು ಜನ ಇಲ್ಲಿ ಕಾರ್ ಓಡಿಸೋರು ಇದ್ದೀರಾ? ಎಲ್ಲರೂ. ಓಕೆ. ಎಷ್ಟು ಜನ ಬೈಕ್ ಓಡಿಸೋರು ಇದ್ದೀರಾ? ಓಕೆ, ಆಲ್ಮೋಸ್ಟ್ ಬೈಕ್ ಓಡಿಸೋರು ಎಲ್ಲರೂ ಇದ್ರಲ್ಲ. ಸರಿ, ಬೈಕ್ನೇ ತಗೊಳ್ತೀನಿ. ಕೆಲವೊಂದು ಬೈಕ್ಗಳನ್ನ ನೀವು ನೋಡಿರ್ತೀರ. ಕೆಲವು ಬೈಕ್ಗಳೆಲ್ಲ ಎಲ್ಲಿ ಎಷ್ಟು ಟಾಪ್ ಸ್ಪೀಡಲ್ಲಿ ಇರುತ್ತೆ? ಒಂದು 100 ಟಾಪ್ ಸ್ಪೀಡ್ ಇರುತ್ತೆ. ಆಮೇಲೆ 120 ಇರುತ್ತೆ. ಆಮೇಲೆ 140, 160. ಸರಿ, ಜಸ್ಟ್ 160 ಅಂತ ತಗೊಳ್ಳೋಣ. ಓಕೆ, ಏನಕ್ಕೆ ಹೇಳ್ತಿದ್ದೀನಿ ಅಂತ ಅಂದ್ರೆ, ನೀವೆಲ್ಲರೂ ಕೂಡ ಆ ಒಂದು ಬೈಕ್ನ ಖರೀದಿ ಮಾಡಬೇಕು ಅಂತ ನೀವು ಕಂಪ್ನಿಗೆ ಹೋದಾಗ, ಆಯ್ತಾ, ಆ ಬೈಕ್ನ ಖರೀದಿ ಮಾಡೋದಕ್ಕೆ ನೀವು ಕಂಪ್ನಿಗೆ ಹೋದಾಗ ಅವ್ರು ಹೇಳ್ತಾರೆ, ಆಯ್ತಾ, ಅಲ್ಲಿ ಬರ್ದಿರ್ತದೆ ಏನೋ ಸ್ಪೀಡ್ ರಿಜಿಸ್ಟರ್ ಅಲ್ಲಿ ಬರ್ದಿರ್ತದೆ. ಏನಂತ ಬರ್ದಿರ್ತದೆ ಅಂದ್ರೆ, ಈ ಗಾಡಿ 160 ಕಿಲೋಮೀಟರ್ ಸ್ಪೀಡಲ್ಲಿ ಹೋಗುತ್ತೆ ಅಂತ. ಆಯ್ತಾ, ನೀವ್ ಹೇಳ್ತಿರಲ್ಲ ಹೋಗ್ಬಿಟ್ಟು, ನನ್ಗೇನೋ ಇದ್ರಲ್ಲಿ ನಂಬಿಕೆ ಇಲ್ಲ ಅಂತ. ಮ್ಯಾನುಫ್ಯಾಕ್ಚರ್ ಯೋಚನೆ ಮಾಡ್ತಾನ, ಅಯ್ಯೋ ಇವ್ರು ನಂಬಿಕೆ ಬರೋಕೆ ನಾನು ಮಾಡ್ಬೇಕಂತ. ನೀನ್ ನಂಬಿದ್ರೆ ನಂಬು, ಬಿಟ್ರೆ ಬಿಡು, ಇದ್ರ ಸಾಮರ್ಥ್ಯ ಇರೋದು ಇಷ್ಟೇ. ಕೆಲವು ಟೈಮಲ್ಲಿ ಹೇಳ್ತೀರ, ಆ ಬೈಕ್ದು ಕಲರ್ ಚೆನ್ನಾಗಿಲ್ಲ, ಚೇಂಜ್ ಆಗುತ್ತೆ ಏನಾರೆ, ಅದ್ರ ಸಾಮರ್ಥ್ಯ ಇಲ್ಲ.
ಯಾಕೆ ಇದು ನಾನು ಹೇಳ್ತಿದ್ದೀನಿ ಅಂತಂದ್ರೆ ಬೇರೆಯವ್ರ ಒಪಿನಿಯನ್. ಇವಾಗ ಕೆಲವ್ರು ಹೇಳ್ತಾರೆ ಈ ಗಾಡಿ ನನ್ಗೆ ಇಷ್ಟ ಇಲ್ಲ ಅಂತ ಹೇಳ್ತಾರೆ. ಹಾಗಂತ ಬೇರೆಯವ್ರು ಯಾರನ್ನ ಗಾಡಿ ನೀನ್ ತಗೊಂಡಿರೋ ಗಾಡಿ ಇಷ್ಟ ಇಲ್ಲ ಅಂದ್ರೂ ಕೂಡ ಅಕಸ್ಮಾತ್ ಅದ್ರದ್ದು ಕಿಲೋಮೀಟರ್ 160 ಕಿಲೋಮೀಟರ್ ಹೋಗ್ಬೇಕಾರುವಂಥದ್ದು ಏನಾದ್ರು ಕಡಿಮೆ ಆಗ್ಬಿಡುತ್ತೆ? ಇಲ್ಲ. ಬೇರೆಯವ್ರ ಒಪಿನಿಯನ್ ಅಲ್ಲಿ ನೀವು ಜೀವಿಸೋದಕ್ಕಾಗಲ್ಲ. ಇವತ್ತು ನೀವು ಬದಲಾಯಿಸ್ಕೊಡಿ. ನಿಮ್ಮ ಒಪಿನಿಯನ್ ಯಾರಿಂದ ಬರಬೇಕು? ದೇವರಿಂದ. ಇಲ್ಲಿ ತನಕ ನೀವೆಲ್ಲರೂ ಕೂಡ ನಿಮ್ಮನ್ನ ನೀವು ಬದಲಾಯಿಸ್ಕೊಳ್ರಿ, ಬೇರೆಯವ್ರ ಒಪಿನಿಯನ್ ತಗೊಳ್ರಿ. ಇನ್ ಮುಂದೆ ಹಾಗಲ್ಲ. ಇನ್ ಕೆಲವರು ಹೇಳ್ತಾರೆ ಏನಂತ ಹೇಳ್ತಾರೆ, ಓ ನೀನ್ ನೋಡಕ್ ಚೆನ್ನಾಗಿಲ್ಲ, ಅಥವಾ ನಿನ್ ಸ್ಕಿಲ್ ಕಲರ್ ಆ ತರ ಇದೆ, ಈ ತರ ಇದೆ, ಆ ತರ ಹೇಳ್ಬೋದು. ಹಾಗಂತ ಹೇಳಿದ ತಕ್ಷಣ ನಿಮ್ಮಲ್ಲಿರುವಂತ ಸಾಮರ್ಥ್ಯ ಕಡಿಮೆ ಆಗುತ್ತಾ? ಆಗಲ್ಲ. ಇವತ್ತು ನೀವು ಅರ್ಥ ಮಾಡ್ಕೋಬೇಕು, ನಿಮ್ ಸ್ಕಿನ್ ಕಲರ್ ಏನೇ ಆಗಿರ್ಲಿ, ನಿಮ್ ಹೈಟ್ ಏನೇ ಆಗಿರ್ಲಿ, ನಿಮ್ ವೆಯ್ಟ್ ಏನೇ ಆಗಿರ್ಲಿ, ನಿಮ್ಮಲ್ಲಿರೋ ಸಾಮರ್ಥ್ಯ ಯಾರು ಕೂಡ ಕುಂದಿಸೋದಕ್ಕಾಗಲ್ಲ. ಆಯ್ತಾ? ನಿಮ್ಮಲ್ಲಿ ಒಂದು ಸಾಮರ್ಥ್ಯ ಇದೆ, ಅಡಗಿದೆ. ಆಯ್ತು, ಅದು ಆಚೆಗೆ ಬರ್ಬೇಕು. ಯಾವಾಗ ಅದು ಆಚೆಗೆ ಬರುತ್ತೋ ಪೂರ್ಣವಾಗಿ ಉಪಯೋಗಕ್ಕೆ ಬರ್ತೀರಾ. ಇಲ್ವಾ? ಅಲ್ಲಿ ತನಕನೂ ಕೂಡ ಬೇರೆ ಯಾರು ನೀವು ಕಾರ್ ಓಡಿಸ್ತಿರ್ತೀರ. ಎಷ್ಟು ಕಾರ್ ಓಡಿಸ್ತಿರ್ತೀರ ಅಂದ್ರೆ 50 ಕಿಲೋಮೀಟರ್ ಪರ್ ಬೈಕಲ್ಲಿ ಒಂದು 60 ಕಿಲೋಮೀಟರ್ ಪರ್ ಅವರಲ್ಲಿ ಓಡಿಸ್ತಾ ಇರ್ತೀರ, 60 ಸ್ಪೀಡಲ್ಲಿ ಓಡಿಸ್ತಾ ಇರ್ತೀರ. ಪಕ್ಕದಲ್ಲಿ ಯಾರೋ ಒಬ್ಬ 80 ಕಿಲೋಮೀಟರ್ ಸ್ಪೀಡಲ್ಲಿ ಹೊಂಟೋಗ್ಬಿಡ್ತಾನೆ. ನೈಸ್ ಅಂತ ಹೇಳ್ಕೊಳ್ತೀರಾ. ಯಾಕೆ ಅವ್ನು ನೋಡ್ಬಿಟ್ಟು ನಿಮ್ಗೆ ಇಂಪ್ರೆಸ್ ಆಗೋಯ್ತು. ಆಗ ಮ್ಯಾನುಫ್ಯಾಕ್ಚರ್ ಉಗೀತಾನೆ ನಿಮ್ಗೆ ಏನಂತ, ನಿಮ್ ಕೈಲಿ ಅವ್ನಕ್ಕಿಂತ ಹೆಚ್ಚಾಗಿ ಓಡಕ್ಕಾಗುತ್ತೆ ಅಂತ, ಓಡ್ಸಕ್ಕಾಗುತ್ತೆ ಅಂತ. ಹೌದೇ ಇಲ್ವಾ? ಯಾಕಂದ್ರೆ ನೀನು ಇಟ್ಕೊಂಡಿರುವಂತ ಗಾಡಿಲಿ 160 ಕಿಲೋಮೀಟರ್ ಸ್ಪೀಡಲ್ಲಿ ನೀವು ಹೋಗ್ಬೋದು. ಆದ್ರೆ ನೀವೇನ್ ಮಾಡ್ತಿದ್ದೀರ ಅಂತಂದ್ರೆ ಬೇರೆಯವ್ರ ಮಟ್ಟಕ್ಕೆ ನೀವು ಏನ್ ಮಾಡ್ಕೊಂಡಿದ್ದೀರಾ ಅಂತಂದ್ರೆ ಲಿಮಿಟ್ ಇಟ್ಕೊಂಡಿದ್ದೀರ. ಇವತ್ತು ನೀವು ಈ ವರ್ಷನ ಹೆಂಗ್ ಸ್ಟಾರ್ಟ್ ಮಾಡ್ಬೇಕು ಅಂತಂದ್ರೆ ಲಿಮಿಟ್ಲೆಸ್. ಯಾವ ಒಂದು ಅಳತೆನಾಗ್ಲಿ ಒಂದು ಏನೋ ಲಿಮಿಟ್ ಆಗ್ಲಿ ನೀವು ಇಟ್ಕೋಬಾರ್ದು. ಅದು ಬಿಟ್ಟು ಆಚೆಗೆ ಬರ್ಬೇಕು. ಪೂರ್ಣ ಸಾಮರ್ಥ್ಯನ ಉಪಯೋಗಿಸ್ಕೊಳ್ಳುವಂತವ್ರಾಗ್ಬೇಕು. ಆಮೇಲೆ ಸರಿ, ಹಾಗಾದ್ರೆ ಮ್ಯಾನುಫ್ಯಾಕ್ಚರ್ ನಿಮ್ ಬಗ್ಗೆ ಏನಂತ ಬರ್ತಿದ್ದಾನೆ ಸತ್ಯವೇದದಲ್ಲಿ? ಸುಂದರವಾಗಿರುವಂತ ಒಂದು ವಚನ ಇದೆ, ತೆಗಿರಿ. ಕೀರ್ತನೆಗಳು 139ನೇ ಅಧ್ಯಾಯ 13ರಿಂದ ಸ್ಟಾರ್ಟ್ ಮಾಡಿ. ನನ್ನ ಅಂತರಿಂದ್ರಿಯಗಳನ್ನು ಉಂಟು ಮಾಡಿದವನು, ತಾಯಿಯ ಗರ್ಭದಲ್ಲಿ ನನ್ನನ್ನು ರೂಪಿಸಿದವನು ನೀನಲ್ಲವೋ? ನೀನು ನನ್ನನ್ನು ಅದ್ಭುತ 13ನೇದು ಸಾಕು. 13ನೇದು ಇನ್ನೊಂದ್ಸಲ ರಿಪೀಟ್ ಮಾಡಿ. ಎಲ್ಲ ನಿಮ್ ಬೈಬಲ್ ನೋಡ್ಕೊಳ್ಳಿ. 13ನೇ ವಾಕ್ಯ ಇನ್ನೊಂದ್ಸಲ ರಿಪೀಟ್ ಮಾಡಿ. ನನ್ನ ಅಂತರಿಂದ್ರಿಯಗಳನ್ನು ಉಂಟು ಮಾಡಿದವನು, ತಾಯಿಯ ಗರ್ಭದಲ್ಲಿ ನನ್ನನ್ನು ರೂಪಿಸಿದವನು ನೀನಲ್ಲವೋ? ಯಾರಂತೆ ನಮ್ಮನ್ನ ರೂಪಿಸಿದ್ದು? ತಾಯಿ ಗರ್ಭಕ್ಕಿಂತ ಬರೋಕ್ಕಿಂತ ಮುಂಚೆ ದೇವ್ರು. ನಿಮ್ಗೆಲ್ಲರಿಗೂ ಗೊತ್ತು. ಯಾಕಂತಂದ್ರೆ ಈ ಲೋಕದಲ್ಲೆಲ್ಲ ಯಾರನ್ನ ಪೂಜಿಸ್ತಾರಪ್ಪ ಹೆಚ್ಚಾಗಿ? ಯಾರಪ್ಪ ಮೊದಲನೇ ದೇವ್ರು ಅಂತ ಹೇಳ್ತಾರೆ? ಕಣ್ಣು ಕಾಣುವಂತ ದೇವ್ರು ಅಂತ ಯಾರನ್ನ ಹೇಳ್ತಾರಪ್ಪ? ತಾಯಿನ ಅಂತ ಹೇಳ್ತೇವೆ. ಆದ್ರೆ ಇಲ್ಲಿ ಸತ್ಯವೇದ ಬೇರೆ ಹೇಳ್ತಿದೆ. ನಿನ್ನ ಅಲ್ಲಿ ತರಕ್ಕಿಂತ ಮುಂಚೆ ಯಾರು ತಿಳಿದವ್ರಂತೆ? ದೇವ್ರು. ಹಾಗನ್ಬಿಟ್ರೆ ತಾಯಿ ಸ್ಥಾನ ಏನು ಅಲ್ಲಿ ಅಂತ ಕೇಳಿದ್ರೆ ನನ್ನ ಆಯ್ತಾ, ಥ್ರೂ ಮದರ್ ನೀವು ಬಂದಿರೋದು ಅವರ ಗರ್ಭದ ಮೂಲಕ. ಅದೇ ಅವರಿಂದ ಅಲ್ಲ. ಯಾರಿಂದ ಬಂತು? ನಾವೆಲ್ಲರೂ ಯಾರಿಂದ ಬಂದು? ಈಗ ಸ್ವಲ್ಪ ಆಯ್ತಾ ಗಮನ ಕೊಡಿ. ಯಾಕಿದು ನಾನು ಹೇಳ್ತಿದ್ದೀನಿ ಅಂತ ಅಂದ್ರೆ ನಿಮ್ ಬಗ್ಗೆ ನೀವು ತಿಳ್ಕೊಳ್ಬೇಕಾಗಿರೋದು ಇನ್ನೂ ಅಗತ್ಯವಾಗಿರುವಂತಿದೆ. ಇಲ್ಲಿ ಎಷ್ಟು ಜನ ಸೈನ್ಸ್ ಸ್ಟೂಡೆಂಟ್ಸ್ ಇದ್ದೀರಾ? ಓಕೆ, ಕೆಲವೊಂದು ವಿಚಾರ ಹೇಳ್ತೀನಿ, ಅದು ಸ್ವಲ್ಪ ಕಠಿಣವಾಗಿರುವಂಥದ್ದು, ಅರ್ಥ ಮಾಡ್ಕೊಳ್ಳೋದು ಕಷ್ಟ. ಅದಕ್ಕೆ ಮಕ್ಕಳುಗಳು ಇರಬಾರ್ದು. ಆಕ್ಚುಲಾಗಿ ಇರಲಿ, ಸಮಸ್ಯೆ ಇಲ್ಲ ಆಯ್ತಾ. ಯಾವ ರೀತಿ ಒಂದು ಲೇಡೀಸ್ ಅಲ್ಲಿ ಎಗ್ ಅಂತ ಇರುತ್ತಲ್ಲ, ಅಲ್ಲಿಗೆ ಮನುಷ್ಯನಿಂದ ಹೋಗುವಂತ ಆ ಒಂದು ಗಂಡಸಿನಿಂದ ಹೋಗುವಂತ ಒಂದು ಸ್ಪರ್ಮ್ ಕೊಲೈಡ್ ಆದಾಗ ಅಲ್ಲಿ ಒಂದು ಮಗುವಿನ ಜನನ ಆಗುತ್ತೆ. ಅರ್ಥ ಆಗ್ತಿದ್ಯಾ? ಒಂದು ಮಗುವಿನ ಜನನ ಆಗುತ್ತೆ. ಯಾವಾಗಿಲ್ಲ ಒಬ್ಬ ವ್ಯಕ್ತಿ ಆಯ್ತಾ ಅವನಿಂದ ಸ್ಪರ್ಮ್ ರಿಲೀಸ್ ಆಗುತ್ತೆ. ಎಷ್ಟು ಸ್ಪರ್ಮ್ಸ್ಗಳು ರಿಲೀಸ್ ಆಗುತ್ತೆ ಅಂದ್ರೆ ಒಂದು ಟೈಮ್ಗೆ 300 ಮಿಲಿಯನ್ ಇಂದ 500 ಮಿಲಿಯನ್, ಅಂದ್ರೆ 30 ಕೋಟಿಯಿಂದ 50 ಕೋಟಿ ಸ್ಪರ್ಮ್ ರಿಲೀಸ್ ಆಗುತ್ತೆ. ಆದ್ರೆ ನಿಮ್ಗೆ ಗೊತ್ತಾ, ಅದರಲ್ಲಿ ಒಂದು ಸ್ಪರ್ಮ್ ನಾವಾಗಿದ್ದು. ಆಗ ದೇವ್ರು ಯೋಚನೆ ಮಾಡಿದ್ರು, ಯಾವಾಗ್ಲೂ ದೇವ್ರು ಯಾರ್ ಅವ್ರ ಕಣ್ಣು ಯಾರನ್ನ ನೋಡುತ್ತೆ ಅಂದ್ರೆ ಪ್ರೆಗ್ನೆಂಟ್ ವುಮೆನ್ ಅನ್ನ, ಯಾರು ಗರ್ಭಧರಿಸಿರುವಂತವಳಾಗಿರ್ತಾರೆ ಅವನ್ನ. ಯಾಕೆ ಅಂದ್ರೆ ಅವಳು ಹೊರ್ತಿರುವಂತದ್ದು ಸಾಮಾನ್ಯವಾಗಿರುವಂತ ವ್ಯಕ್ತಿ ಅಲ್ಲ. ನೀವೆಲ್ಲರೂ ಯಾರು ಕೂಡ ಸಾಮಾನ್ಯವಾಗಿರೋರಲ್ಲ. ಯಾಕಂದ್ರೆ 14ನೇ ವಾಕ್ಯ ಹೇಳುತ್ತೆ ನಿಮ್ಮನ್ನ ಹೇಗ್ ರೂಪಿಸಿದೀನಿ ಅಂತ. ಏನಂತ ಹೇಳುತ್ತೆ? ಮುಂದೆ ಓದಿ 14ನೇ ವಾಕ್ಯ. ನೀನು ನನ್ನನ್ನು, ಸ್ವಲ್ಪ ಜೋರಾಗಿ, ನೀನು ನನ್ನನ್ನು ಅದ್ಭುತವಾಗಿಯೂ ವಿಚಿತ್ರವಾಗಿಯೂ ರಚಿಸಿದ್ದರಿಂದ ನಿನ್ನನ್ನು ಕೊಂಡಾಡುತ್ತೇನೆ. ನೀನು ನನ್ನನ್ನು ಅದ್ಭುತವಾಗಿಯೂ ವಿಚಿತ್ರವಾಗಿ ಅನ್ನೋದಕ್ಕಿಂತ ಅಲ್ಲಿ ಫಿಯರ್ಫುಲಿ ಅಂತ ಬರ್ಬೇಕು ಆಯ್ತಾ. ಅಂದ್ರೆ ಭಯ ಭರಿತರಾಗಿ ಅಂತ ಅನ್ಸತ್ತಲ್ಲ, ಅದು ಓದಿ ದಯವಿಟ್ಟು. ಭಯಭರಿತನಾಗಿಯೂ ಅದ್ಭುತವಾಗಿಯೂ ಮಾಡಲ್ಪಟ್ಟದ್ದರಿಂದ ನಿನ್ನನ್ನು ಕೊಂಡಾಡುತ್ತೇನೆ. ನಾವ್ ಹೇಗ್ ರೂಪಿಸಲ್ಪಟ್ಟಿದೀವಿ ಅಂತಂದ್ರೆ ಅದ್ಭುತವಾಗಿ ಮತ್ತೆ ಭಯಭರಿತವಾಗಿ
ಆಯ್ತಾ. ಅಲ್ಲಿ ಇಂಗ್ಲಿಷಲ್ಲಿ ಹೇಳಿದ್ರೆ ಫಿಯರ್ಫುಲಿ ಅಂತ ಹೇಳ್ತಾರೆ. ಫಿಯರ್ಫುಲಿ, FEAR, ಫಿಯರ್ಫುಲಿ. ಅದು FAIR ಅಲ್ಲ, ಫೇರ್ಫುಲಿ ಅಲ್ಲ, ಫಿಯರ್ಫುಲಿ. ಅನ್ಕೊಳಕ್ ಹೋಗ್ಬೇಡಿ, ನಮ್ನ ತುಂಬಾ ಸುಂದರವಾಗಿ ಮಾಡಿದಾರೆ ಅಂತ. ಫಿಯರ್ಫುಲಿ. ಇನ್ನೊಂದು ವಂಡರ್, ಏನಂತ, ಅದು ಅದ್ಭುತವಾಗಿ. ಆಯ್ತಾ. ಯಾವುದೋ ಒಂದು ಕೆಲವು ವರ್ಷಗಳ ಹಿಂದೆ ಅವರು ತೆಲುಗು ಅವರು ಒಂದು ಹಾಡು ಬರೆದಿದ್ರು, ನಿಮಗೆ ಗೊತ್ತಿರ್ಬೋದು. ಯಾವ್ದದು ಅಂತಂದ್ರೆ, ದೊಡ್ಡ ಅದ್ಭುತ ಈ ಲೋಕದಲ್ಲಿ ಅದು 7 ಅದ್ಭುತಗಳು 8 ಅದ್ಭುತಗಳು ಅಂತ ಹೇಳ್ತಾರೋ ಅದಲ್ಲ, ಮನುಷ್ಯನ ನಮ್ಮನ್ನ ಸೃಷ್ಟಿಸಿರುವಂತದ್ದು ಅದೇ ದೊಡ್ಡ ಅದ್ಭುತ ಅಂತ. ಆಯ್ತಾ. ಯಾಕಂದ್ರೆ ಮಿಕ್ಕಿರೋದು ಎಲ್ಲಾನು ಕೂಡ ಸೃಷ್ಟಿ ಮಾಡುವಂತ ಕೆಪಬಿಲಿಟಿ ಯಾರ ಹತ್ರ ಇದೆ? ಮನುಷ್ಯನಲ್ಲಿದೆ. ಆಯ್ತಾ. ಸರಿ, ಆ ವಾಕ್ಯನ ಮುಂದೆ ಹೋಗೋಣ. ಆಯ್ತಾ. ಅದಕ್ಕೆ ನಿಮ್ ಪಕ್ಕದಲ್ಲಿರೋರ್ಗೆ ಹೇಳಿ, ನನ್ನನ್ನ ದೇವರು ಅದ್ಭುತವಾಗಿ ಮತ್ತೆ ಭಯಭರಿತವಾಗಿ ಉಂಟು ಮಾಡಿದ್ದಾರೆ ಅಂತ. ನಿಮ್ ಪಕ್ಕದಲ್ಲಿರೋರ್ಗೆ ದೇವ್ರು ನನ್ನ ಎಕ್ಸಾಕ್ಟ್ ಆಗಿ ನನ್ಗೆ ಎಷ್ಟು ಹೈಟ್ ಬೇಕು ಅಷ್ಟೇ ಉಂಟು ಮಾಡಿದ್ದಾರೆ ಅಂತ ಹೇಳಿ. ನನ್ನ ಹೈಟ್ ಎಕ್ಸಾಕ್ಟ್ ಆಗಿದೆ, ಯಾವ ಮಿಸ್ಸು ಇಲ್ಲ ಅಂತ ಹೇಳಿ. ನನ್ ಕಲರ್ ನಿಮ್ಗೆ ಹೋಲಿಕೆನೆ ಮಾಡಕ್ಕಾಗಲ್ಲ ಅಂತ ಹೇಳಿ. ಸರಿ, ಯಾಕೆ ಹೇಳ್ತಿದ್ದೀನಿ ಗೊತ್ತಾ? ಎಲ್ಲರೂ ನೀವೇನ್ ಮಾಡ್ಕೊಳ್ತೀರಾ ಗೊತ್ತಾ? ಬೇರೆಯವ್ರನ್ನ ರೋಲ್ ಮಾಡೋದಾಗ ಇಟ್ಕೊಂಡು ನಾನು ಆ ತರ ಆಗ್ಬೇಕು ಈ ತರ ಆಗ್ಬೇಕು ಅಂತ ಬರ್ತೀರಾ. ಇನ್ ಯಾರೋ ಒಬ್ರು ಫೇರ್ ಅಂಡ್ ಲವ್ಲಿ ಅಡ್ವರ್ಟೈಸ್ಮೆಂಟ್ ಕೊಟ್ರೆ ಆ ತರ ಇರ್ಬೇಕು ಅಂತ ಹೋಗ್ತೀರಾ. ಇನ್ ಯಾರೋ ಒಬ್ರು ಮೈಕಟ್ಟಿರೋರು ಬಟ್ಟೆ ಎಲ್ಲ ಬಿಚ್ಕೊಂಡು ಏನಾದ್ರು ತೋರ್ಸಿದ್ರೆ ಸಾಕು ಆ ತರ ಆಗ್ಬೇಕು ಅಂತಾನೆ ಜಿಮ್ಗೆ ಹೋಗ್ತೀವಿ. ಹೌದು ತಾನೆ? ಹಾಗೆ ಯಾಕೆ ಹೇಳ್ತಿದ್ವಿ ಅಂತಂದ್ರೆ, ನೀವು ಯಾರ ತರನೂ ಆಗೋ ಅಗತ್ಯ ಇಲ್ಲ. ಯಾಕಂದ್ರೆ ಸತ್ಯವೇದ ಏನ್ ಹೇಳುತ್ತೆ ಅಂದ್ರೆ, ನಿಮ್ಮನ್ನ ವಂಡರ್ಫುಲಿ ಅಂಡ್ ಫಿಯರ್ಫುಲಿ ಹಿ ಮೇಡ್. ಅವ್ನು ಹೇಳ್ತಾನೆ, ದಾವೀದ ಹೇಳ್ತಾನೆ ಏನಂತ, ಆತನು ನನ್ನನ್ನ ಅದ್ಭುತವಾಗಿಯೂ ಭಯಭರಿತವಾಗಿಯೂ ಉಂಟು ಮಾಡಿದ್ದಾನೆ ಅಂತ. ಹೌದಾ? ನೈಸ್. ಓಕೆ, ನೆಕ್ಸ್ಟ್ ಮುಂದೆ ಹೋಗೋಣ. ಮುಂದೆ ಓದಿ 139ನೇ ಅಧ್ಯಾಯ 15ನೇ ವಾಕ್ಯದಲ್ಲಿ ಓದಿ. ನಾನು ಗುಪ್ತ ಸ್ಥಳದಲ್ಲಿ ಏರ್ಪಡುತ್ತಾ ಭೂಗರ್ಭದಲ್ಲಿ ರಚಿಸಲ್ಪಡುತ್ತಾ ಇದ್ದಾಗ ನನ್ನ ಅಸ್ಥಿ ಪಂಜರವು ನಿನಗೆ ಮರೆಯಾಗಿದ್ದಿಲ್ಲ. ಯೋಚನೆ ಮಾಡಿ, ಅದನ್ನ ಯಾಕೆ ಇದನ್ನ ಹೇಳ್ತಿದ್ರೆ ಅಂದ್ರೆ, ಯಾವಾಗ್ಲೂ ದೇವರು ರೂಪಿಸುವಾಗ್ಲೇನೆ ನಮ್ಮನ್ನ ಗಮನ ಕೊಟ್ಟು ನೋಡ್ತಾ ಇರ್ತಾರಂತೆ. ಯೆಶಾಯದಲ್ಲಿ ಬರೆಯಲ್ಪಟ್ಟಿದೆ, ಏನಂತ ಬರ್ದಿದೆ ಅಂತಂದ್ರೆ, ಒಂದು ಮಾಡಲ್ಪಟ್ಟಂತ ಒಂದು ಮಡಿಕೆ ಮಾಡಿದವನ್ಗೆ ಏನೋ ನೋಡ್ಬಿಟ್ಟು ಹೇಳುತ್ತಾ, ನಿನ್ಗೆಲ್ಲಿ ವಿವೇಕ ಇಲ್ಲ ಅಂತ. ಯಾಕಂದ್ರೆ ಆ ಮಡಿಕೆ ಗೊತ್ತು ನನ್ನನ್ನ ಪರ್ಫೆಕ್ಟ್ ಆಗಿ ಉಂಟು ಮಾಡಿದ್ದಾನೆ ಅಂತ. ಹಾಗಾದ್ರೆ ನೀವು, ನಿಮ್ಮ ಕುಂಬಾರ ಯಾರು? ದೇವರು, ಯೇಸು ಸ್ವಾಮಿ. ಓಕೆ, ನೀವು ಆತನ ಕೈ ಕೆಲಸ, ವರ್ಕ್ಮ್ಯಾನ್ಶಿಪ್ ಅಂತ ಹೇಳ್ತಾರೆ. ನೀವು ಪಾಟ್, ಆಯ್ತಾ, ಒಂದು ಮಡಿಕೆ. ಹಾಗಾದ್ರೆ ನೀವು ಪರ್ಫೆಕ್ಟ್ ಆಗಿದ್ದೀರೋ ಇಲ್ಲ ಇಂಪರ್ಫೆಕ್ಟಾ? ಪಕ್ಕದಲ್ಲಿರೋ ಗಿಡ ಐ ಆಮ್ ಪರ್ಫೆಕ್ಟ್. ಓಕೆ, ವಾಕ್ಯ ಮುಂದುವರ್ಸೋಣ. 16 ಆಯ್ತಲ್ಲ, 17ನೇ ವಾಕ್ಯ ಓದಿ. ನಾನು ಇನ್ನು ಕೇವಲ ಪಿಂಡವಾಗಿರುವಾಗ ನಿನ್ನ ಕಣ್ಣುಗಳು ನನ್ನನ್ನು ನೋಡಿದವು. ನನ್ನ ಆಯುಷ್ಕಾಲದ ಪ್ರಥಮ ದಿನವು ಪ್ರಾರಂಭವಾಗುವ ಮೊದಲೇ ಅದರ ಎಲ್ಲಾ ದಿನಗಳು ನಿನ್ನ ಪುಸ್ತಕದಲ್ಲಿ ಬರೆಯಲ್ಪಟ್ಟವು. ಸಾಕು, ಇಲ್ಲಿರೋದನ್ನ ಓದಿ ದಯವಿಟ್ಟು 17ನೇ ವಾಕ್ಯ. ಓ ದೇವರೇ, ನಿನ್ನ ಆಲೋಚನೆಗಳು ನನಗೆ ಎಷ್ಟೋ ಪ್ರಿಯವಾಗಿವೆ, ಅವುಗಳ ಸಂಖ್ಯೆ ಎಷ್ಟೋ ದೊಡ್ಡದಾಗಿದೆ. ಅವುಗಳ ಸಂಖ್ಯೆ ಎಷ್ಟೋ ದೊಡ್ಡದಾಗಿದೆ. ನಮ್ಮನ್ನ ಉಂಟು ಮಾಡಿರುವಂತದ್ದು. ಯೋಚನೆ ಮಾಡಿ, ನಿಮ್ಗೆಲ್ಲರಿಗೂ ಕೆಲವೊಂದು ಕಂಪ್ನಿಗಳನ್ನ ನೋಡಿದ್ದೀರಾ. ಆ ಕಂಪ್ನಿಗಳಲ್ಲಿ ಶೇರ್ ಮಾರ್ಕೆಟ್ ಕೂಡ ನೀವು ಹಾಕ್ತಿದ್ದೀರಾ. ಆಯ್ತಾ. ಆ ಶೇರ್ ಮಾರ್ಕೆಟ್ ಅಲ್ಲಿ ಒಂದ್ ಸಲ ಮೇಲೆ ಹೋದ್ರೆ ಒಂದ್ಸಲ ಕೆಳಗಡೆ ಬರ್ತಾ ಇರ್ತದೆ ಶೇರ್ ಮಾರ್ಕೆಟ್, ಗೊತ್ತಾನ? ಆಯ್ತಾ. ಆದ್ರೆ ನಮ್ ಕಂಪ್ನಿ, ಆಯ್ತಾ, ನಮ್ಮನ್ನು ಉಂಟು ಮಾಡಿದಂತ ಕಂಪ್ನಿ ಶೇರ್ ಮಾರ್ಕೆಟ್ ಇಲ್ಲಿ ಇಲ್ಲ. ಯಾಕೆ ಶೇರ್ ಮಾರ್ಕೆಟ್ ಇಲ್ಲ ಅಂದ್ರೆ, ಶೇರ್ ಮಾರ್ಕೆಟ್ ಹೊರಕ್ ಆಗದಿರೋ ಅಷ್ಟು ಬೆಲೆ ಉಳ್ಳಂಥದ್ದು ನಮ್ಮ ಕಂಪ್ನಿ. ಹಾಗಾದ್ರೆ ನಿಮ್ಮ ಬೆಲೆ ಯಾವ ಮಟ್ಟದಲ್ಲಿ ಯೋಚನೆ ಮಾಡಿ. ಆಯ್ತಾ. ನಿಮ್ಮನ್ನ ನೀವೇ ಚೀಪ್ ಮಾಡ್ಕೊಳಕ್ ಹೋಗ್ಬೇಡಿ. ಅನೇಕ ಜನ ನೀವೇನ್ ಮಾಡಿದ್ದೀರಾ ಅಂತ ಅಂದ್ರೆ, ನಿಮ್ಮನ್ನ ನೀವೇ ಚೀಪ್ ಮಾಡ್ಕೊಳ್ಳೋಂಥವ್ರು ಆಗ್ಬಿಟ್ಟಿದ್ದೀರಾ. ಆಯ್ತಾ. ನಾನು ಹಾಗೆ ಹೀಗೆ, ನನ್ನಿಂದ ಆಗಲ್ಲ ಹಾಗೆ ಹೀಗೆ ಅಂತ. ಬಟ್ ದೇವ್ರು ನಿಮ್ಗೆ ಇವತ್ತು ಹೇಳ್ತಿರೋಂಥ ಮಾತೇನು ಅಂತಂದ್ರೆ, ನಿನ್ನಲ್ಲಿ ಒಂದು ಸಾಮರ್ಥ್ಯ ಇದೆ. ಎಂತ ಸಾಮರ್ಥ್ಯ ಅಂತಂದ್ರೆ, ಮರಿಯಳು ತನ್ನ ಗರ್ಭನ ಹೊರುವಾಗ ಅವಳೊಳಗಡೆ ಯಾರಿದ್ರು? ಯೇಸು ಕ್ರಿಸ್ತನು. ಅಕಸ್ಮಾತ್ ಅವಳೇನು ಅಬೋಷನ್ ಮಾಡ್ಕೊಬಿಟ್ಟಿದ್ರೆ ಆ ವ್ಯಕ್ತಿ ಬರ್ತಿದ್ನ ಆಚೆಗೆ? ಇಲ್ಲ. ಆಯ್ತಾ. ಅಥವಾ ಮೋಶೆ ತಾಯಾಗಿರೋಳು, ಮೋಶೆ ಬಗ್ಗೆ ತಿಳಿದಿರೋದ್ರಿಂದ ಅದಕ್ಕೆ ಈ ವ್ಯಕ್ತಿ ಬರ್ತಾನೆ, ಇಸ್ರಾಯೇಲರನ್ನ ಈ ಒಂದು ಐಗುಪ್ತ ದೇಶದಿಂದ ಬಿಡುಗಡೆ ಮಾಡುವಂತ ಅವನು ಆಗಿರ್ತಾನೆ ಅನ್ನೋದು ಅವಳಿಗೆ ಆ ಒಂದು ಗ್ರಹಿಕೆ ಇರೋದ್ರಿಂದ ಅವಳು ಕಾಪಾಡಿದ್ಲು ಮಗುನ. ಇವತ್ತು ನಿಮ್ಮಲ್ಲಿರುವಂತ ಸಾಮರ್ಥ್ಯನ ನೀವು ಕಾಪಾಡೋ ಅಗತ್ಯ ಇದೆ. ಏನಕ್ಕೆ?
ಇದ್ರ ಮೂಲಕ ನೀವು ಒಂದು ದೊಡ್ಡ ಕಾರ್ಯ ಮಾಡೋರಾಗಿದ್ದೀರಾ. ಎಂತ ದೊಡ್ಡ ಕಾರ್ಯ ನೀವು ಮಾಡೋಂಥವ್ರಾಗಿರ್ತಾರೆ ಅಂತಂದ್ರೆ ಕಡೆ ವಾಕ್ಯದಲ್ಲಿ ಇಲ್ಲಿ, ಯಾಕಂದ್ರೆ ನಾನು ನೆಕ್ಸ್ಟ್ ನಿಮ್ಗೆಲ್ಲರಿಗೂ ಏನ್ ಸಹಾಯ ಮಾಡ್ತೀನಿ ಅಂತಂದ್ರೆ ಪೂರ್ಣವಾಗಿ ಪೂರ್ಣ ಸಾಮರ್ಥ್ಯದಿಂದ ಯಾವ ರೀತಿ ಪೂರ್ಣ ಸಾಮರ್ಥ್ಯದಿಂದ ಈ ವರ್ಷನ ಪ್ರಾರಂಭ ಮಾಡ್ಬೇಕನ್ನೋದನ್ನ ನಾನು ನೆಕ್ಸ್ಟ್ ಹಂತದಲ್ಲಿ ಹೇಳ್ಕೊಡ್ತೀನಿ. ಕಡೆ ವಾಕ್ಯ ಇದನ್ನ ತಗೊಳ್ಳಿ, ಯಾಕಂದ್ರೆ ಇದು ಇಲ್ಲಿ ತನಕನೂ ಕೂಡ ನೀವ್ ಯಾರು ಅಂತ ತಿಳ್ಕೊಳ್ಳೋ ಅಗತ್ಯ ಇರೋದಕ್ಕೆ ನಾನು ಇಷ್ಟೆಲ್ಲ ಹೇಳಿದೆ. ಓದಿ 1 ಕೊರಿಂಥ 2:9. ನಿಮಗೋಸ್ಕರ ದೇವ್ರು ಏನೆಲ್ಲ ಇಟ್ಟಿದ್ದಾರೆ ಅನ್ನೋದನ್ನ ನೀವು ಅರ್ಥ ಮಾಡ್ಕೊಂಡ್ರೆ ನೀವ್ ಯಾವಾಗಲೂ ಕೂಡ ಕರ್ತನ ರಾಜ್ಯದಲ್ಲಿ ಸಂತೋಷವುಳ್ಳವರಾಗಿರ್ತೀರ. ಇರುವ ಪ್ರಕಾರ ದೇವರು ತನ್ನನ್ನು ಪ್ರೀತಿಸುವವರಿಗಾಗಿ ಸಿದ್ಧ ಮಾಡಿರುವಂತಹವುಗಳನ್ನು ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಇಲ್ಲವೇ ಅವು ಮನುಷ್ಯನ ಹೃದಯದಲ್ಲಿ ಸೇರಲಿಲ್ಲ. ಕಣ್ಣು ಕಾಣಲಿಲ್ಲ, ಕಿವಿಯು ಕೇಳಲಿಲ್ಲ, ಮನುಷ್ಯನ ಹೃದಯದಲ್ಲಿ ಸೇರಲಿಲ್ಲ. ಅಂತದನ್ನ ದೇವ್ರಿಟ್ಟಿದ್ದಾರೆ ಆತನ ಪ್ರೀತಿ ಮಾಡೋರಿಗೆ. ಹಾಗಾದ್ರೆ ನಿಮ್ಗೋಸ್ಕರ ದೇವ್ರು ಇಟ್ಟಿರುವಂತದ್ದು ಏನು ಅಂತ ಅಂದ್ರೆ ನೀವು ಪೂರ್ಣ ಸಾಮರ್ಥ್ಯನ ಉಪಯೋಗಿಸ್ಕೊಂಡವರಾಗಿ ನೀವು ಹೋಗೋದೇ ಆದ್ರೆ ದೇವ್ರು ನಿಮ್ಗೆ ಏನಿಟ್ಟಿದ್ದಾರೆ? ಕಣ್ಣು ಕಾಣದಿರುವಂಥದ್ದು, ಕಿವಿ ಕೇಳದಿರುವಂಥದ್ದು, ಹೃದಯ ಊಹಿಸಕ್ಕಾಗದಿರುವಂಥದ್ದು. ನಿಮ್ಮಲ್ಲಿರುವಂತ ಸಾಮರ್ಥ್ಯ ಆ ಮಟ್ಟದ್ದು, ಆಯ್ತಾ? ಯಾಕಂತಂದ್ರೆ ಒಬ್ಬ ವ್ಯಕ್ತಿ ಬರೀತಾನೆ, ಅವನ ಹೆಸರು ಏನು ಅಂತ ಅಂದ್ರೆ ಅವನ ಹೆಸರು ಆಲಿವರ್ ಅಂತ, ಆಲಿವರ್ ವೆಂಡೆಲ್ ಹಾಲ್ಮ್ಸ್ ಅಂತ ಅವನ ಹೆಸರು, ಆಯ್ತಾ? ಅವ್ನು ಬರೀತಾನೆ, ಏನಂತ ಬರೀತಾನೆ ಅಂತಂದ್ರೆ ಹಿಂದೆ ಉಳಿದಿರುವಂತದ್ದಾಗ್ಲಿ ಮುಂಬರುವಂತದ್ದಾಗ್ಲಿ ಇವೆರಡೂ ಕೂಡ ಕನಿಷ್ಠ ನನ್ನ ಒಳಗಡೆ ಇರೋದ್ರ ಬಗ್ಗೆ ತಿಳ್ಕೊಳ್ಳೋದೇ ಆದ್ರೆ ಅಂತ. ಹಿಂದೆ ಯಾವುದೋ ಭೂತಕಾಲದಲ್ಲಿ ನಡೆದಿದ್ದಾಗ್ಲಿ ಮುಂದೆ ಭವಿಷ್ಯ ಕಾಲದಲ್ಲಿ ನಡೆಯುವಂತದ್ದಾಗ್ಲಿ ಇದೆಲ್ಲವೂ ಕೂಡ ಅಲ್ಪ ನನ್ನ ಒಳಗಡೆ ಇರೋದನ್ನ ತಿಳ್ಕೊಳ್ಳೋದ್ರಲ್ಲಿ ಅಂತ ಬರೀತಾರೆ. ವಾಕ್ಯ ತಗೊಳ್ಳಿ, ಎಫೆಸ 3:20 ವಾಕ್ಯ. ಎಫೆಸ 3:20 ವಾಕ್ಯ. ನಮ್ಮಲ್ಲಿ ಕಾರ್ಯ ಸಾಧಿಸುವ ಶಕ್ತಿಯ ಪ್ರಕಾರ ನಾವು ಬೇಡುವುದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ ಅತ್ಯಧಿಕವಾದದನ್ನು ಮಾಡಲು ಶಕ್ತನಾದ ದೇವರಿಗೆ ಸಭೆಯಲ್ಲಿಯೂ ಕ್ರಿಸ್ತ ಯೇಸುವಿನಲ್ಲಿಯೂ ತಲತಲಾಂತರಕ್ಕೂ ಯುಗಯುಗಾಂತರಕ್ಕೂ ಸ್ತೋತ್ರ. ನಮ್ಮಲ್ಲಿ ಎಂತ ಸಾಮರ್ಥ್ಯನ ದೇವರಿಟ್ಟಿದ್ದಾರೆ ಅಂದ್ರೆ ನಾವು ಯೋಚಿಸೋದಕ್ಕೂ ಆಗಲ್ಲ, ವಿವೇಚಿಸೋದಕ್ಕೂ ಆಗಲ್ಲ, ಅಂತ ಸಾಮರ್ಥ್ಯನ ದೇವರಿಟ್ಟಿದ್ದಾರಂತೆ. ಸರಿ, ಮೂಲದ ಬಗ್ಗೆ ಹೋಗ್ತೀನಿ. ಯಾಕೆ ಮೂಲದ ಬಗ್ಗೆ ಹೋಗ್ತೀನಿ ಅಂತಂದ್ರೆ ಒರಿಜಿನಲ್ ಪ್ಲಾನ್ ಇತ್ತು ದೇವ್ರದ್ದು. ಏನ್ ಒರಿಜಿನಲ್ ಪ್ಲಾನ್ ಇತ್ತು ಅಂತಂದ್ರೆ ದೇವ್ರು ಮನುಷ್ಯನ ಉಂಟು ಮಾಡದ್ ಮೇಲೆ ಏನಂತ ಹೇಳಿದ್ರು? ಏನ್ ಮಾಡು ಅಂತ ಹೇಳಿದ್ರು? ದೊರೆತನ ಮಾಡು ಅಂತ ಹೇಳಿದ್ರು. ಹೌದು ತಾನೆ? ದೇವ್ರೇನೋ ಅದ್ರ ಮೇಲೆಲ್ಲ ದೊರೆತನ ಮಾಡು ಅಂತ ಕೊಟ್ರು, ಆಯ್ತಾ? ಆದ್ರೆ ಏನೋ ಸಮಸ್ಯೆ ಮಾಡ್ಕೊಂಡ ಮನುಷ್ಯ. ಸಮಸ್ಯೆ ಮಾಡ್ಕೊಂಡ್ಮೇಲೆ ಯಾರ ಹತ್ರ ಹೋಗ್ಬೇಕಾಯ್ತು? ದೇವ್ರ ಹತ್ರ ಹೋಗ್ಬೇಕಾಯ್ತು. ದೇವ್ರ ಹತ್ರ ಹೋದ್ನ? ಇಲ್ಲ. ಅವನೇನ್ ಮಾಡ್ದ ಅಂತಂದ್ರೆ ಯಾವ್ದೋ ಸೆಕೆಂಡ್ ಕ್ಲಾಸು ಸೆಕೆಂಡ್ ರೇಟೆಡ್ ಕೆಲಸ ಇಲ್ದಿರೋ ಅಂತ ಒಬ್ಬ ಚೆರೀಬು, ಅವನ ಹೆಸರೇನು ಲೂಸಿಫರು ಅಥವಾ ಸೈತಾನ್, ಅವನ ಹತ್ರ ಹೋದ. ಅವನೇನ್ ಮಾಡ್ದ? ಇನ್ನು ತಗೊಂಡು ಇನ್ಯಾವ್ದು ಯಾವ್ದೋ ಏನೋ ಸ್ಕ್ರೂ ಡ್ರೈವರ್ ಯಾವ್ದೋ ಹಾಕಿ ತಿರುಗಿಸಿ ಇನ್ನು ಹಾಳು ಮಾಡ್ದ. ಕೊನೆಗೆ ಏನಾಯ್ತು? ಆಮೇಲೆ ನೀವು ಹೋದ್ರಿ, ಯಾರ ಹತ್ರ ಹೋದ್ರಿ? ಮ್ಯಾನುಫ್ಯಾಕ್ಚರ್ ಹತ್ರ ಹೋದ್ರಿ. ಅಯ್ಯೋ ಹಿಂಗ ಆಗೋಯ್ತು ಕಣಪ್ಪ, ಹಂಗೆ ಮ್ಯಾನುಫ್ಯಾಕ್ಚರ್ ಹೇಳ್ಬೋದಲ್ವಾ ನಿಮ್ದು ಗ್ಯಾರಂಟಿ ಏನೂ ಇಲ್ಲ ಅಂತ. ನಾವು ಬರ್ದಿದ್ದು ಅಲ್ಲಿ ಏನಾದ್ರು ಏರುಪೇರ್ ಆದ್ರೆ ರಿಪೇರಿಗೆ ಬೇಕು ಅಂದ್ರೆ ನೀನ್ ಯಾರ ಹತ್ರ ಬರ್ಬೇಕು? ಮ್ಯಾನುಫ್ಯಾಕ್ಚರ್ ಹತ್ರ. ಅದ್ರ ನೀವೇನ್ ಮಾಡಿದೆ? ಯಾರೋ ಒಬ್ಬ ಸೆಕೆಂಡ್ ಹ್ಯಾಂಡ್ಲು, ಆಯ್ತಾ, ಗ್ಯಾರೇಜ್ ಅಲ್ಲಿ ಅವನ ಹತ್ರ ನೀನು ಹೋದೆ. ಆದ್ರೆ ದೇವರ ಕೃಪೆ, ದೇವರ ದಯೆ, ದೇವರ ಪ್ರೀತಿ, ಸತ್ಯವೇದ ಹೇಳುತ್ತೆ ಆತನ ನಮ್ಮನ್ನ ಎಷ್ಟೋ ಪ್ರೀತಿಸ್ತಾ ಅಂತ. ಆ ಕಾರಣಕ್ಕೆ ಆತನ ಏನ್ ಮಾಡ್ದ? ವಾರಂಟಿ ಇಲ್ದೇ ಇರುವಂತವ್ರು ನಮ್ಮನ್ನ, ಗ್ಯಾರಂಟಿಗೆ ಆಯ್ತಾ ಅರ್ಹರಾಗದೇ ಇರುವಂತ ನಮ್ಮನ್ನ ಆತನ ಏನ್ ಮಾಡ್ದ? ಬಂದ. ಏನಕ್ಕೆ? ರಿಪೇರಿ ಮಾಡೋದಕ್ಕಲ್ಲ, ನೂತನ ಪಡಿಸೋದಕ್ಕೆ. ಈ ಟೈಮಲ್ಲಿ ಏನ್ ಮಾಡ್ತಾನೆ ಅಂತಂದ್ರೆ ನಮ್ಮ ಒಂದೊಂದು ಪಾರ್ಟ್ಸ್ನು ಕೂಡ ಆತನು ತನ್ನ ಸ್ವಂತ ಪಾರ್ಟ್ಸ್ ಇಂದ ಬದಲಾಯಿಸ್ತಾನೆ. ಬೇರೆ ಯಾವುದೇ ಪಾರ್ಟ್ಸ್ ನ ಬದಲಾಯಿಸಿದ್ರು ಕೂಡ ಅದು ಅಷ್ಟು ಚೆನ್ನಾಗಿ ಬರಲ್ಲ. ಹೌದು ತಾನೆ? ಒಂದು ಹೊಸ ಬಟ್ಟೆ ಯಾವ್ದೋ ಒಂದು ಜೇಬ್ ಹರಿದೋಗಿದೆ ಅಂದ್ರೆ ಯಾವ್ದೋ ಹಳೆ ಬಟ್ಟೆಯಿಂದ ತೆಪ್ಪೆ ಹೊಡಿಯಕ್ಕಾಗುತ್ತಾ? ಇಲ್ಲ. ಅವ್ರು ಏನ್ ಮಾಡಿದ್ರು ಅಂದ್ರೆ ಬ್ರ್ಯಾಂಡ್ ನ್ಯೂ ಮಾಡಿದ್ರು. ಏನ್ ಮಾಡಿದ್ರು? ಹಾಗಾದ್ರೆ ಸತ್ಯವೇದ ಹೇಳುತ್ತೆ ಏನು? ನನ್ನ ಸ್ವರೂಪದಲ್ಲಿ ಆದಿಕಾಂಡ 1:26 ಓದಿ ಬೇಗ, ಸ್ವಲ್ಪ ಫಾಸ್ಟ್ ಇರ್ಲಿ. ಆಮೇಲೆ ದೇವರು ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆಗೆ ಸರಿಯಾಗಿ ಮನುಷ್ಯರನ್ನು ಉಂಟು ಮಾಡೋಣ. ನಮ್ಮ ಸ್ವರೂಪಕ್ಕೆ ನಮ್ಮ ಹೋಲಿಕೆಗೆ ತಕ್ಕಾಗಿ ಮನುಷ್ಯನ ಉಂಟು ಮಾಡಿ. ನಮ್ಮ ಹೋಲಿಕೆಗೆ ತಕ್ಕಂತೆ ಅಂತಂದ್ರೆ ದೇವ್ರು ಕಾಣೋ ತರ ನಾವ್ ಕಾಣೋ ತರನ? ದೇವ್ರು ಕಾಣೋ ತರನೇ ನಾವ್ ಕಾಣ್ಬೇಕು ಅಂತಾನ? ಹೋಲಿಕೆಗೆ ತಕ್ಕಂತೆ ಅಂದ್ರೆ ಅವ್ರು ಯಾವ ರೀತಿ ಕಾರ್ಯ ಮಾಡ್ತಾರೋ ಆ ತರ ನಾವು. ಪರಲೋಕದಲ್ಲಿ ಆತನ ಏನ್ ಮಾಡ್ತಿದ್ದಾನೆ? ಆಳ್ವಿಕೆ ಮಾಡ್ತಿದ್ದಾನೆ. ಆ ಆಳ್ವಿಕೆ ಮಾಡುವಂತ ಅರಸ ಅವನ ತರನೇ ನೀನ್ ಈ ಭೂಲೋಕದಲ್ಲಿ ಅರಸನಾಗಿ ಏನ್ ಮಾಡ್ಬೇಕು? ಆಳ್ವಿಕೆ ಮಾಡ್ಬೇಕು.
ಎಷ್ಟು ಜನ ಇನ್ನೂ ಕೂಡ ಬೇರೆಯವರ ಒಂದು ಗುಲಾಮಗಿರಿಲಿ ಕೆಲಸ ಮಾಡೋರಾಗಿದ್ದೀವಿ ನಾವು, ಬೇರೆ ಬೇರೆ ಕಂಪ್ನಿಗಳಲ್ಲಿ ಅಥವಾ ಇನ್ಯಾವುದರಲ್ಲೋ, ಆಯ್ತಾ? ಯಾವತ್ತೂ ಕೂಡ ಯೋಚನೆ ಮಾಡಿಲ್ಲ. ಯಾಕಂದ್ರೆ ಒಬ್ಬ ಸೂಪರ್ವೈಸರ್ ಯೋಚನೆ ಮಾಡ್ತಾನೆ, ಏನಂತ ಯೋಚನೆ ಮಾಡ್ತಾನೆ ಅಂದ್ರೆ, ದೇವ್ರ ದಯ ಸಿಕ್ತಪ್ಪ, ನಾನು ಹೆಂಗೋ ಈ ಕಂಪ್ನಿಲಿ ನಾನೊಬ್ಬ ಸೂಪರ್ವೈಸರ್ ಆಗಿದ್ದೀನಿ. ದೇವ್ರು ಹೇಳ್ತಾರೆ, ಅಯ್ಯೋ ಮೂರ್ಖ, ನೀನು ಈ ಕಂಪ್ನಿಗೆ ಓನರ್ ಆಗ್ಬೇಕು ಅಂತ ನಾನು ಬಯಸ್ತಾ ಇದ್ದೀನಿ. ಹೌದಾ ಇಲ್ವಾ? ಎಷ್ಟೋ ಸಲ ನೀವು ಹೇಳ್ತೀರಾ ಏನಂತ, ಒಂದು 50 ಮಾರ್ಕ್ಸ್ ಬಂದ್ರೆ ದೇವ್ರ ಕೃಪೆ ನಾನು ಪಾಸ್ ಆಗ್ಬಿಟ್ಟೆ ಅಂತ. ಅಯ್ಯೋ ಮೂರ್ಖ, ನಿನ್ನ ರ್ಯಾಂಕ್ ಬರ್ಬೇಕು ಅಂತ ಇಟ್ಟಿದ್ದೀನಿ ನಾನು, ಆದ್ರೆ ನೀನ್ ಯಾಕೆ ನಿನ್ನ ಸಾಮರ್ಥ್ಯ ಬಗ್ಗೆ ನೀನು ತಿಳ್ಕೊಳ್ತಾ ಇಲ್ಲ ಅಂತ. ಇವತ್ತು ನೀವು ಯಾವ ಕ್ಷೇತ್ರದಲ್ಲಿದ್ದೀರಾ? ಪೂರ್ಣ ಸಾಮರ್ಥ್ಯ ಉಪಯೋಗಿಸೋರಾಗಿರಿ. ಯಾವ ಸಾಮರ್ಥ್ಯ? ದೇವರ ಮೊದಲನೇ ಪ್ಲಾನ್ ಏನಾಗಿತ್ತು? ದೊರೆತನ ಮಾಡುವಂಥದ್ದು, ಆಯ್ತಾ? ಆದ್ರೆ ಒಂದ್ ಕಾರಣ ಇದೆ, Hebrew 11:6 ಏನಂತ, ಬೇಗ Hebrew 11:6, ದೇವ್ರು ಯಾವ ರೀತಿ ಕಾರ್ಯ ಮಾಡ್ತಾರೆ ಅಂತ, ಅವರ ಹೋಲಿಕೆಗೆ ತಕ್ಕಾಗಿ ಅಂತ ಅಂದ್ರೆ ಅವ್ರು ಯಾವ ರೀತಿ ಕಾರ್ಯ ನಡೆಸ್ತಾರೆ, ಜರುಗಿಸ್ತಾರೆ, ಆತರ ನಾವು ಕೂಡ ಕಾರ್ಯನ ಜರುಗಿಸ್ಬೇಕು ಅಂತ. ಆದ್ರೆ ಅವ್ರು ಮಾಡೋ ಎಲ್ಲಾ ಕಾರ್ಯಗಳಲ್ಲಿ ಏನಿದೆ ಅಂತ ಇಲ್ಲಿ ಸತ್ಯವೇದ ಹೇಳುತ್ತೆ ಅಂದ್ರೆ Hebrew 11:6, ನಂಬಿಕೆ ಇಲ್ಲದೆ ದೇವರನ್ನ ಮೆಚ್ಚಿಸುವುದು ಅಸಾಧ್ಯ. ಹಾಗಾದ್ರೆ ಅವ್ರು ಮಾಡೋ ಎಲ್ಲಾ ಕಾರ್ಯಗಳಲ್ಲಿ ಏನಿರುತ್ತೆ? ನಂಬಿಕೆ. ಇವತ್ತು ನಾವು, ಆಯ್ತಾ, ನಂಬಿಕೆಯಿಂದ ನಡಿಬೇಕು ಹೊರತು ನಮಗೆ ಕಣ್ಣು ಕಾಣೋದ್ರ ಮೇಲಲ್ಲ. ಜಸ್ಟ್ ಲೀವ್ ಬೈ ಫೇತ್. ನೀತಿವಂತನು ಯಾವ್ದ್ರಲ್ಲಿ ಜೀವಿಸ್ತಾನೆ? ಯಾವ ರೀತಿ ನಡೀತಾನೆ? ಯಾವ್ದ್ರಲ್ಲಿ ನಡೀತಾನೆ? ನಂಬಿಕೆಯಲ್ಲಿ ನಡೀತಾನೆ, ಆಯ್ತಾ? ಹಾಗೆ ಮುಂದೆ ಓದಿ 28ನೇ ವಾಕ್ಯ, ಆದಿಕಾಂಡ 1ನೇ ಅಧ್ಯಾಯ 28ನೇ ವಾಕ್ಯ. ಹಾ 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 ಇಲ್ಲಿ ಏನ್ ಹೇಳ್ತಿದ್ದಾರೆ ಅಂತ ಅಂದ್ರೆ, ನೀವು ಫಲಭರಿತರಾಗಿರಿ ಅಂತ, ಆಯ್ತಾ? ನೀವ್ ಹೆಚ್ಚಿ ಫಲಭರಿತರಾಗಿರಿ ಅಂತ. ಫಲಭರಿತರಾಗಿರ್ಬೇಕಂತಂದ್ರೆ ನಿಮ್ಮನ್ನ ದೇವ್ರು ಏನಕ್ಕೆಲ್ಲ ಇಟ್ರು ಅಂತಂದ್ರೆ, ನಿಮ್ ಮೂಲಕ ಮುಂಬರುವಂತ ಪೀಳಿಗೆನ ನೀವು ಎದ್ದೇಳಿಸ್ಬೇಕು, ಆಯ್ತಾ? ಇಲ್ಲ ನೀವು ಅದನ್ನ ಮಾಡಿಲ್ಲ ಅಂತಂದ್ರೆ ನೀವು ಜನರೇಷನಲ್ ಥೀಫ್, ಅಂದ್ರೆ ಆ ಒಂದು ಏನೋ ಪೀಳಿಗೆಯ ಒಬ್ಬ ಕಳ್ಳಗಾರನ ನಾವಾಗ್ತೀವಿ. ನೀವ್ ಅದನ್ನ ಮಾಡ್ಲಿಲ್ಲ ಅಂತ ಮಾಡ್ದೇನೆ ನೀವೇನಾದ್ರು ಸಮಾಧಿ ಸೇರ್ಕೊಂಡ್ರೆ, ಆಯ್ತಾ, ಸಮಾಧಿ ಏನೋ ಖುಷಿ ಪಡುತ್ತೆ, ಆದ್ರೆ ದೇವ್ರು ದುಃಖ ಪಡ್ತಾ ಇರ್ತಾರೆ. ನಿನ್ನ ಮೂಲಕ ದೇವ್ ರಾಜ್ಯ ಮುಂದೆ ಹೋಗ್ಬೇಕು ಅಂತ ನಾನು ಬಯಸಿದ್ದೆ, ಆದ್ರೆ ನೀನ್ ತಡೆ ಆಗ್ಬಿಟ್ಟಲ್ಲ. ನೀನ್ ಯಾಕೆ ಮಾಡ್ಲಿಲ್ಲ? ನಿನ್ನ ಬಿಟ್ರೆ ಯಾರನ್ನ ನಾನು ಕಳಿಸ್ಬೇಕಾಗಿತ್ತು? ನಿನ್ನ ಮೇಲೆ ತುಂಬಾ ನಿರೀಕ್ಷೆ ಇಟ್ಟು ಅಷ್ಟೊಂದು ಜನ, ಅಷ್ಟೊಂದು 500 ಮಿಲಿಯನ್ಸ್ 300 500 ಮಿಲಿಯನ್ಸ್ ಅಲ್ಲಿ ಇರೋಂಥ ಸ್ಪಾನ್ಸ್ ಅಲ್ಲಿ ನೀನೇ ಬೇಕು ಅಂತ ನಾನು ಬಯಸಿ ನಿನ್ನನ್ನ ಕಳಿಸ್ಕೊಟ್ನಲ್ಲ. ಬಟ್ ಆದ್ರೆ ಯಾಕೆ ನಿನ್ನ ಮೇಲೆ ಇದ್ದಂತ ಉದ್ದೇಶ ಪೂರ್ಣಗೊಳಿಸಲಿಲ್ಲ? ವರ್ಷಗಳೇನೋ ಕಳೀತಿದೆ, ನೀವು ಮುಂದೆ ಹೋಗ್ತಿದ್ದೀರಾ, ಬಟ್ ಆದ್ರೆ ಆತನ ಯೋಜನೆನ ನೆರವೇರುತ್ತಲ್ಲ. ಯಾಕಂದ್ರೆ ಪೂರ್ಣ ಸಾಮರ್ಥ್ಯ ನೀವು ಉಪಯೋಗಿಸ್ತಲ್ಲ. ನಿಮ್ಮಲ್ಲಿ ಎಂತ ಸಾಮರ್ಥ್ಯ ಇಟ್ಟಿದ್ರೆ ಅಂತ ನಾನು ಕೆಲವೊಂದು ವಾಕ್ಯಗಳನ್ನ ತೋರಿಸ್ಕೊಟ್ಟೆ, ಆದ್ರೆ ಆ ಸಾಮರ್ಥ್ಯದಿಂದ ನೀವು ಮುಂದೆ ಹೋಗ್ತಾ ಇಲ್ಲ. ಇನ್ನೊಂದು ಹೇಳ್ತಾರೆ, ನಿಮ್ಮಲ್ಲಿ ಎಂತೆಲ್ಲ ಸಾಮರ್ಥ್ಯನ ದೇವ್ರು ಇಟ್ಟಿದ್ದಾರೆ ಅಂದ್ರೆ, ನೀವ್ ಏನ್ ಬೇಕಾದ್ರೂ ಆಲೋಚಿಸಿ ಯಾವ ಯೋಚನೆಗಳನ್ನ ಹಾಕ್ಬೋದು ಅಂತ ಅಂದ್ರೆ ದೇವ್ರು ಕೂಡ ಅದನ್ನ ತಡೆ ಮಾಡೋದಕ್ಕಾಗಲ್ಲ. ಓದಿ ಆದಿಕಾಂಡ 11ನೇ ಅಧ್ಯಾಯ 6ನೇ ವಾಕ್ಯ. ಅವರೆಲ್ಲರೂ ಕೂಡ ಏನ್ ಕಟ್ಟಕ್ ಹೋಗ್ತಿದ್ರು ಅಂದ್ರೆ, ಒಂದು ಗೋಪುರನ ಕಟ್ಟಕ್ ಹೋಗ್ತಿದ್ರು. ಯಾವ ಮಟ್ಟದಲ್ಲಿ ಆ ಗೋಪುರನ ಕಟ್ತಿದ್ರು ಅಂದ್ರೆ, ಅದು ಎಲ್ಲಿಗೂ ಟಚ್ ಆಗ್ಬೇಕು ಅಂತ, ಪರಲೋಕನ. ಹಾ, ಈಗ ಜನವು ಒಂದೇ, ಅವರೆಲ್ಲರಿಗೂ ಭಾಷೆಯೂ ಒಂದೇ. ಈಗ ಅವರು ಇದನ್ನು ಮಾಡಲಾರಂಭಿಸಿದ್ದಾರೆ. ಇನ್ನು ಮುಂದೆ ಅವರು ಮಾಡುವುದಕ್ಕೂ ಊಹಿಸುವುದಕ್ಕೂ ಅಡ್ಡಿಯಾಗದು. ಅವರಲ್ಲಿ ಎಂತ ಊಹಿಸುವಂತ ಆಲೋಚನೆಗಳಿದೆ ಅಂತ ಅಂದ್ರೆ ಅದನ್ನ ಹೇಳೋದಕ್ಕೆ ಆಗಲ್ಲ ಆ ಮಟ್ಟದಲ್ಲಂತೆ ಅವ್ರಲ್ಲಿ ಇರುವಂತ ಆಲೋಚನೆಗಳು. ದೇವ್ರೇನಾದ್ರು ಅವ್ರಲ್ಲಿ ಇರುವಂತ ಸಾಮರ್ಥ್ಯನ ಕಿತ್ಬಿಟ್ರ? ಏನ್ ಮಾಡಿದ್ರು ಹೇಳಿ? ಬರೀ ಕೇವಲ ಭಾಷೆಗಳನ್ನ ತಾರುಮಾರು ಮಾಡಿದ್ರು ಅಂತ ವಾಕ್ಯ ಬರ್ತಿದ್ರು. ಅವ್ರಲ್ಲಿರೋ ಸಾಮರ್ಥ್ಯನ ಕಿತ್ಕೊಳ್ಳಿಲ್ಲ. ಇವತ್ತು ನಿಮ್ಮಲ್ಲಿ ಏನೋ ಒಂದು ಅಚಾತುರ್ಯ ನಡೆದಿದ್ರೆ ಸಾಮರ್ಥ್ಯನ ಇನ್ನೂ ಕಿತ್ತಿಲ್ಲ ಅವರು. ನಿಮ್ ಸಾಮರ್ಥ್ಯ ನಿಮ್ಮಲ್ಲೇ ಇದೆ, ಆದ್ರೆ ಆ ಸಾಮರ್ಥ್ಯನ ಯಾವ್ದಕ್ಕೆ ಉಪಯೋಗಿಸ್ಕೋಬೇಕು? ಕರ್ತನನ್ನ ಮಹಿಮೆ ಪಡಿಸೋದಕ್ಕೆ ಉಪಯೋಗಿಸ್ಬೇಕು. ಯಾಕಂದ್ರೆ ಅವರಿಂದ ನಾವು ಸೃಷ್ಟಿಸಲ್ಪಟ್ಟಿದ್ದೀವಿ, ಯಾಕಂದ್ರೆ ಅವರ ಕಾರ್ಯಗಳಿಗೆ. ಹಾಗಾದ್ರೆ ಈ ಒಂದು ಕಾರ್ಯಗಳು, ಆಯ್ತಾ, ನಿಮ್ಮಲ್ಲಿರುವಂತ ಸಾಮರ್ಥ್ಯಗಳು ನಿಮ್ಮ ಶಾರೀರಿಕವಾಗಿ ಆತ್ಮಿಕವಾಗಿ ನಿಮಗೆ ಉತ್ತೇಜನ ಕೊಡುವಂತದ್ದಾಗಿರ್ತದೆ. ಅದಕ್ಕೆ ವಾಕ್ಯ ಓದಿ. ಯಾಕಂತಂದ್ರೆ ನೀವ್ ಇಲ್ಲಿ ಏನನ್ನೆಲ್ಲ ಬಿಡುಗಡೆ ಮಾಡ್ತಿರೋ ಅಲ್ಲಿ ಪರಲೋಕದಲ್ಲೂ ಬಿಡುಗಡೆ ಆಗುತ್ತದೆ, ಇಲ್ಲಿ ನೀವೇನೆಲ್ಲ ಕಟ್ತಿರೋ ಅಲ್ಲಿ ಪರಲೋಕದಲ್ಲಿ ಕಟ್ಟುವಂತದ್ದಾಗ್ತದೆ. ಅಂತ ಸಾಮರ್ಥ್ಯ ನಿಮ್ಮಲ್ಲಿದೆ ಅಂತ ದೇವ್ರು ಹೇಳ್ತಾರೆ. ಮತ್ತಾಯ 16ನೇ ಅಧ್ಯಾಯ 19ನೇ ವಾಕ್ಯ, ಬೇಗ ಓದ್ಬೇಕು. ಮತ್ತಾಯ 16:19. ಪರಲೋಕ ರಾಜ್ಯದ ಬೀಗದ ಕೈಗಳನ್ನು ನಿನಗೆ ಕೊಡುವೆನು.
ಭೂಲೋಕದಲ್ಲಿ ನೀನು ಯಾವುದನ್ನು ಕಟ್ಟುತ್ತೀಯೋ ಅದು ಪರಲೋಕದಲ್ಲಿಯೂ ಕಟ್ಟಿರುವುದು, ಹಾ. ಮತ್ತು ಭೂಲೋಕದಲ್ಲಿ ನೀನು ಯಾವುದನ್ನು ಬಿಚ್ಚುತ್ತೀಯೋ ಅದು ಪರಲೋಕದಲ್ಲಿಯೂ ಬಿಚ್ಚಿರುವುದು ಅಂದರು. ಭೂಲೋಕದಲ್ಲಿ ನೀವ್ ಏನ್ ಕಟ್ತಿರೋದು ಎಲ್ಲಿ ಕಟ್ಟಲ್ಪಡ್ತದೆ? ಭೂಲೋಕದಲ್ಲಿ ನೀವ್ ಯಾವ್ದು ಬಿಚ್ಚಲ್ಪಡ್ತಿರೋ ಅದು ಎಲ್ಲಿ ಬಿಚ್ಚಲ್ಪಡ್ತದೆ? ಪರಲೋಕದಲ್ಲಿ. ಹಾಗಾದ್ರೆ ನೆಕ್ಸ್ಟ್ ಪಾಯಿಂಟ್ ಬರ್ಕೊಳ್ಳಿ. ನಿನ್ನಲ್ಲಿರುವಂತ ಸಾಮರ್ಥ್ಯ ಎಂತದ್ದು ಅಂದ್ರೆ ನೀನ್ ಏನ್ ಬೇಕಾದ್ರೂ ಕೇಳಿದ್ರು ನೀನ್ ನಂಬೋದಾದ್ರೆ ಅದನ್ನ ನೀನ್ ಪಡ್ಕೊಳ್ಳುವಂತ ಸಾಮರ್ಥ್ಯ. ಓದಿ, ನಂಬುವವನಿಗೆ ಎಲ್ಲವೂ ಸಾಧ್ಯ ಅಂತ ಇರುತ್ತೆ. ಇರ್ಲಿ, ಇನ್ನೊಂದು ವಾಕ್ಯ ಓದಿ. ಯೋಹಾನ 15:7. ಯೋಹಾನ 15:7. ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿಯೂ ನೆಲೆಗೊಂಡಿದ್ದರೆ ನಿಮಗೆ ಬೇಕಾದುದನ್ನು ಬೇಡಿಕೊಳ್ಳಿರಿ. ನೀವೇನೆಲ್ಲ ಬೇಡ್ಕೊಳ್ತಿರೋ ಆಯ್ತಾ, ಅದನ್ನ ಆತ ನೆರವೇರಿಸ್ತಾನೆ. ಏನನ್ನೆಲ್ಲ ಅಂತ ಅಲ್ಲಿ ಬರೀತಾರೆ. ಆದ್ರೆ ಒಂದ್ ಕಂಡೀಷನ್ ಏನಂತ, ಅದು ಒಂದ್ ಕಂಡೀಷನ್, ನೀವು ನನ್ನಲ್ಲಿ. ಯಾಕಂದ್ರೆ ಎಷ್ಟೋ ಜನ ನಿಮ್ಮಲ್ಲಿರುವಂತ ಸಾಮರ್ಥ್ಯನ ಉಪಯೋಗಿಸೋಕೆ ಹೋಗಿರ್ತೀರ, ದೇವ್ರಿಲ್ದೆ. ಅವ್ರ ಏನ್ ಮಾಡಿದ್ರು ಗೋಪುರ ಕಟ್ಟೋದಕ್ಕೆ? ದೇವರಿಂದ ಸಲಹೆ ತಗೊಂಡು ಹೋಗಿದ್ರ? ಇಲ್ಲ, ದೇವ್ರಿಲ್ದೇನೆ ಹೋಗಿದ್ರು. ಅದಕ್ಕೆ ನಾನ್ ನಿಮ್ಗೆ ಹೇಳ್ತಿರೋದು, ನಿಮ್ಮಲ್ಲಿ ಸಾಮರ್ಥ್ಯ ಇದೆ. ಆ ಸಾಮರ್ಥ್ಯನ ಉಪಯೋಗಿಸ್ಕೋಬೇಕು ಅಂದ್ರೆ ಯಾರ ಸಹಾಯ ತಗೋಬೇಕು? ದೇವ್ರ ಸಹಾಯ ತಗೋಬೇಕು. ಆಮೇಲೆ ನೆಕ್ಸ್ಟ್ ಏಸು ಕ್ರಿಸ್ತನ್ ಇನ್ನೊಂದು ಮಾತು ಹೇಳ್ತಾನೆ, ನಿಮ್ಮೊಳಗಡೆ ಎಂತ ಸಾಮರ್ಥ್ಯ ಇಟ್ಟಿದ್ದಾರೆ ಅಂದ್ರೆ ಏಸು ಕ್ರಿಸ್ತನ್ ಮಾಡಿದಂತ ಕಾರ್ಯಗಳಿಗಿಂತ ನೀವ್ ಇನ್ನೂ ಅಧಿಕವಾಗಿ ಮಾಡ್ಬೋದಂತೆ. ಹೌದಾ? ಬರ್ಕೊಡಿ ನಿಮ್ಮಲ್ಲಿ ಇರುವಂತ ಸಾಮರ್ಥ್ಯ ಎಂತದ್ದು ಅಂತಂದ್ರೆ ಏಸು ಕ್ರಿಸ್ತನಿಗಿಂತ ಅಧಿಕವಾಗಿರುವಂತ ಕಾರ್ಯಗಳನ್ನ ನೀನ್ ಮಾಡುವಂತ ಸಾಮರ್ಥ್ಯನ ದೇವ್ರು ಇಟ್ಟಿದ್ದಾರೆ ಅಂತ. ವಾಕ್ಯ ಓದಿ. ಯೋಹಾನ 14:12 ವಾಕ್ಯ. ಯೋಹಾನ 14:12 ವಾಕ್ಯ. ನಾನು ನಿಮಗೆ ನಿಜವಾಗಿ ಹೇಳುತ್ತೇನೆ, ನನ್ನನ್ನು ನಂಬುವವನು ನಾನು ನಡೆಸುವ ಕ್ರಿಯೆಗಳನ್ನು ತಾನೂ ನಡೆಸುವನು ಮತ್ತು ಅವುಗಳಿಗಿಂತ ಮಹತ್ತಾದ ಕ್ರಿಯೆಗಳನ್ನು ನಡೆಸುವನು. ನನ್ನನ್ನು ನಂಬುವವನು ನಾನು ನಡೆಸಿರುವಂತ ಕಾರ್ಯಗಳಿಗಿಂತ ನಾನು ನಡೆಸಿರುವಂತ ಕಾರ್ಯಗಳನ್ನು ನಡೆಸ್ತಾನೆ. ನಾನು ನಡೆಸಿಲ್ದೇ ಇರುವಂತ ಕಾರ್ಯಗಳಿಗೂ ಕೂಡ ಕಾರ್ಯಗಳನ್ನು ಕೂಡ ಆತನ ನಡೆಸ್ತಾನೆ. ಅದಕ್ಕಿಂತ ಅಧಿಕವಾಗಿ ಯುವರ್ ಪೊಟೆನ್ಷಿಯಲ್ is to do the greater things than Jesus did. ಯೇಸು ಕ್ರಿಸ್ತನ್ ಏನ್ ಮಾಡಿದ್ನೋ ಅದಕ್ಕಿಂತ ಅಧಿಕವಾಗಿ ಮಾಡುವಂತ ಸಾಮರ್ಥ್ಯನ ದೇವ್ರು ನಿಮ್ಮೊಳಗಡೆ ಇಟ್ಟಿದ್ದಾನಂತೆ. ನಂಬುವರಾದ್ರೆ ಹೇಳೋರಾಗಿ ಆಮೇಲೆ. ಹಾಗಾದ್ರೆ ಕೆಲವು ಸಲಹೆಗಳನ್ನ ಕೊಡ್ತೀನಿ, ಬೇಗ ಬರ್ಕೊಳ್ಳಿ, ಟೈಮ್ ಇಲ್ಲ. ಕೆಲವೊಂದು ಕೀಸ್ಗಳನ್ನ ಕೊಡ್ತೀನಿ. ಈ ಸಾಮರ್ಥ್ಯನ ಈ ವರ್ಷದಲ್ಲಿ ನೀವು ಬಯಸಿರ್ತೀರಾ. ಏನಂತ ಬಯಸಿರ್ತೀರಾ ಅಂತಂದ್ರೆ, ನಾನು ಈ ವರ್ಷದಲ್ಲಿ ಪೂರ್ಣ ಸಾಮರ್ಥ್ಯ, ಈ ವರ್ಷನ ನಾನು ತೆರಿಬೇಕು, ಈ ವರ್ಷಕ್ಕೆ ನಾನು ಹೆಜ್ಜೆ ಇಡಬೇಕು. ಹೆಜ್ಜೆ ಇಡುವಂತ ವಿಚಾರ ಬಂದ್ರೆ ಎಡದ ಕಾಲ ಇಡ್ಬೇಕು ಬಲ್ದ ಕಾಲ ಇಡ್ಬೇಕು ಅಂತ ಯೋಚನೆ ಮಾಡ್ತೀರಾ. ನೀನ್ ಎಡದ ಕಾಲ ಇಡು, ಬಲ್ದ ಕಾಲ ಇಡು, ಆದ್ರೆ ಶುದ್ಧವಾಗಿರೋ ಕಾಲ್ ಮಾಡಬೇಕು. ಆ ಕಾರಣಕ್ಕೆ ಹೇಳ್ತೀನಿ, ಕೆಲವೊಂದು ಕೀಸ್ಗಳನ್ನ ಕೊಡ್ತೀನಿ, ಬರ್ಕೊಳ್ಳಿ. ನಿನ್ನ ಪೂರ್ಣ ಸಾಮರ್ಥ್ಯನ ಉಪಯೋಗಿಸ್ಬೇಕು ಅಂತಂದ್ರೆ ಮೊದಲನೇ ಕೀ, ನಿಮ್ಮ ಮೂಲ ಏನು ಅಂತ ನೀವು ತಿಳ್ಕೋಬೇಕು. ನಿಮ್ಮ ಮೂಲ, ಸೋರ್ಸ್. ಯು ಮಸ್ಟ್ ನೋ ದ ಸೋರ್ಸ್ ಆಫ್ ಯುವರ್ಸ್. ನಿನ್ನ ಮೂಲನ ನೀನ್ ತಿಳ್ಕೋಬೇಕು. ಹೇಳಿ, ನಿಮ್ಮ ಮೂಲ ಯಾರು? ಸ್ವಲ್ಪ ಗಟ್ಟಿಯಾಗಿ, ಇನ್ನೊಂದು ಸ್ವಲ್ಪ ಜೋರಾಗಿ. ಯೇಸು ಕ್ರಿಸ್ತನಿಗೆ ಬಂದಂತ ನೀವು ಜೆನ್ಯೂನ್ ಪ್ರಾಡಕ್ಟಾ ಅಥವಾ ಫೇಕ್ ಪ್ರಾಡಕ್ಟಾ? ಪಕ್ಕದಲ್ಲಿರೋ ಗೆಳೆ ಐ ಆಮ್ ಎ ಜೆನ್ಯೂನ್ ಪ್ರಾಡಕ್ಟ್ ಅಂತ. ನಾನು ಅಸಲಿ ಅಂತ ಹೇಳ್ಕೊಡಿ. ನಾನು ನಕಲಿ ಅಲ್ಲ, ನಿಂತರ ಅದ್ ಬೇಡ, ನಾನು ನಕಲಿ ಅಲ್ಲ ಅಂತ ಹೇಳಿ ಸಾಕು. ಐ ಆಮ್ ಎ ಬ್ರ್ಯಾಂಡ್. ನೈಸ್. ನೆಕ್ಸ್ಟ್ ಪಾಯಿಂಟ್ ಬರ್ಕೊಳ್ಳಿ. ಓಕೆ, ಯಾಕಂತಂದ್ರೆ ನೀವು ನಿಮ್ಮ ಸೃಷ್ಟಿಕರ್ತನ ತಿಳಿಯೋರಾಗಿರ್ಬೇಕು. ಯಾಕಂದ್ರೆ ನಿಮ್ಮ ಮೂಲ ಬಂದಿರುವಂತದ್ದು ಸೃಷ್ಟಿಕರ್ತನಿಂದ. ಯಾಕಂತಂದ್ರೆ ನಾನು ನಿಮ್ಗೆ ಅವಾಗ್ಲೇ ಹೇಳಿದೆ, ನೀರ್ನಲ್ಲಿ ಏನಿಟ್ಟಿದ್ದಾರೆ? ಜಲಚರಗಳನ್ನ ಇಟ್ಟಿದ್ದಾರೆ. ಅವುಗಳಿಗೆ ನೀರೇ ಆಶ್ರಯ, ನೀರೇ ಮೂಲ. ನೀರ್ ಅಲ್ಲಿಂದ ತೆಗೆದ್ಬಿಟ್ರೆ ಮೀನುಗಳನ್ನ ಸತ್ತೋಗ್ಬಿಡುತ್ತೆ. ಆಯ್ತಾ? ಯಾವ್ದಕ್ಕೆ ಒಂದು ಗಿಡ ಮರಗಳಿಗೆಲ್ಲ ಮೂಲ ಯಾವ್ದು ಅಂತಂದ್ರೆ ಒಂದು ಭೂಮಿ. ಅಲ್ಲಿಂದ ಅದನ್ನ ಕಿತ್ಬಿಟ್ರೆ ಅದು ಸತ್ತೋಗ್ಬಿಡುತ್ತೆ. ಅದೇ ತರ ನಮ್ಮ ಮೂಲ ದೇವ್ರು ನಮ್ಮ ಜೀವಿತದಿಂದ ಹೊರಡೋಗೋದಾದ್ರೆ, ಅವ್ರು ನಾವು ಅವರಿಂದ ದೂರ ಆಗೋರಾದ್ರೆ ನಾವು ಆತ್ಮಿಕ ಮರಣದಲ್ಲಿ ಇರ್ತೀವಿ. ಆಯ್ತಾ? ನಾವು ಸತ್ತವರ ಹಾಗೆ. ಓಕೆ, ಮೊದಲನೇ ಪಾಯಿಂಟ್ ಏನು? ನಮ್ಮ ಮೂಲ ತಿಳ್ಕೊಂಡಿರ್ಬೇಕು. ಓಕೆ, ಎರಡನೇದು ನೀವು ಅರ್ಥ ಮಾಡ್ಕೋಬೇಕು, ಯಾವ ಕಾರ್ಯಗಳಿಗೆ ನನ್ನನ್ನ ರೂಪಿಸಿದ್ದಾರೆ ಅಂತ. ನೀವು ಅರ್ಥ ಮಾಡ್ಕೊಳ್ಬೇಕು, ಯಾವ ಕಾರ್ಯಗಳಿಗೆ ನಿಮ್ಮನ್ನ ರೂಪಿಸಿದ್ದಾರೆ ಅಂತ. ಬರ್ಕೊಂಡ್ರ? ಯಾವ ಕಾರ್ಯಗಳಿಗೆ ನಿಮ್ಮನ್ನ ರೂಪಿಸಿದ್ದಾರೆ ಅಂತ. ಇವಾಗ AC ನ ತಯಾರು ಮಾಡಿದ್ರಲ್ಲ, AC ಕೆಲಸ ಏನು?
ಹಾ, ಕೂಲಿಂಗ್ ಕೊಡುವಂಥದ್ದು. ವಾಷಿಂಗ್ ಮಿಷಿನ್ ಕೆಲಸ ಬಟ್ಟೆ ಒಗೆಯೋದು. ನಿಮ್ ಕೆಲಸ ದೊರೆತನ ಮಾಡುವಂಥದ್ದು. ಸೇವೆ ಸೇವೆ ಅಂತ ಅನ್ಕೊಳಕ್ ಹೋಗ್ಬಿಡಿ. ನಿಮ್ಮ ಕಾರ್ಯಗಳನ್ನ ನೀವು ತಿಳ್ಕೊಂಡಿರ್ಬೇಕು. ಅದು ಯಾವ್ದು ಅಂದ್ರೆ ದೊರೆತನ ಮಾಡುವಂಥದ್ದು ಅಂತ ಬರ್ಕೊ. ಓಕೆ, ನೆಕ್ಸ್ಟ್ 3ನೇ ಪಾಯಿಂಟ್, ನೀವು ಯಾವ ಉದ್ದೇಶಕ್ಕೋಸ್ಕರ ಸೃಷ್ಟಿಸಲ್ಪಟ್ಟಿದ್ದೀರಾ ಅಂತ. ಯು ಮಸ್ಟ್ ನೋ ಯುವರ್ ಪರ್ಪಸ್. ಯಾವ ಉದ್ದೇಶಕ್ಕೆ ನೀವು ಉಂಟಾಗಿದ್ದೀರಾ ಅಂದ್ರೆ ಯಾವ ಉದ್ದೇಶಕ್ಕೆ ಈ ಲೋಕಕ್ಕೆ ನೀವು ಬಂದಿದ್ದೀರಾ, ಯಾವ ಉದ್ದೇಶಕ್ಕೆ ಆತನು ನಿಮ್ಮನ್ನ ಸೃಷ್ಟಿ ಮಾಡಿದಾನೆ ಅಂತ. ಯಾಕಂದ್ರೆ ತುಂಬಾ ವ್ಯಕ್ತಿಗಳು ಏನಂತ ಇರ್ತಾರೆ ಅಂತಂದ್ರೆ ಅವ್ರಿಗಿರೋ ರೆಸ್ಪಾನ್ಸಿಬಿಲಿಟಿಗೆ ಗೊತ್ತಿರಲ್ಲ. ಆಯ್ತಾ, ಅವ್ರಿಗೇನು ಅಂತಂದ್ರೆ ಬೇರೆಯವ್ರ ಶೂ ಅಲ್ಲೇ ಕಾಲಕ್ಕೆ ನಡೆಯೋದು ತುಂಬಾ ಅಭ್ಯಾಸ ಕೆಲವರಿಗೆ. ಆಯ್ತಾ, ಅಂತವ್ರಿಗೆ ಹೇಳಿ ಮೈಂಡ್ ಯುವರ್ ಓನ್ ಬಿಸ್ನೆಸ್ ಅಂತ. ಅಂತವ್ರಿಗೆ ಅಂತ ಹೇಳಿದ್ರು ಪಕ್ಕದವ್ರಿಗೆ ಅಂತಲ್ಲ. ಹಾ, ಬುದ್ಧಿವಂತರು ನೀವೆಲ್ಲ. ಓಕೆ, 3ನೇ ಪಾಯಿಂಟ್ ಏನಂತ ಹೇಳಿದೆ, ನೀವು ತಿಳ್ಕೊಬೇಕು ನಿಮ್ಮ ಉದ್ದೇಶ, ನಿಮ್ಮನ್ನ ಈ ಲೋಕಕ್ಕೆ ಕಳಿಸಂತ ಉದ್ದೇಶ ಏನು ಅಂತ. ಯು ಮಸ್ಟ್ ನೋ ಯುವರ್ ಪರ್ಪಸ್ ಇಂಗ್ಲಿಷ್ ಅಲ್ಲಿ. ಓಕೆ, ನೆಕ್ಸ್ಟ್ 4ನೇ ಕೀ. 4ನೇ ಕೀ ಏನು ಅಂತಂದ್ರೆ ಯು ಮಸ್ಟ್ ಅಂಡರ್ಸ್ಟ್ಯಾಂಡ್ ಯುವರ್ ರಿಸೋರ್ಸಸ್. ರಿಸೋರ್ಸಸ್ ಅಂದ್ರೆ ಏನಂತ ಹೇಳ್ತಾರೆ, ದಯವಿಟ್ಟು ಸಹಾಯ ಮಾಡಿ ಒಬ್ರು. ರಿಸೋರ್ಸ್ ಸಂಪನ್ಮೂಲ. ನೀವು ಅರ್ಥ ಮಾಡ್ಕೊಳ್ಬೇಕು. ಆಯ್ತಾ, ನಿಮಗೆ ಕೊಡಲ್ಪಟ್ಟಿರೋ ಸಂಪನ್ಮೂಲ ಏನು ಅಂತ. ಹೆಂಗೆ ಅಂತಂದ್ರೆ ನಿಮ್ಮೆಲ್ಲರ ಹತ್ರನು ಬೈಕ್ ಇದೆ, ನಿಮ್ಮೆಲ್ಲರ ಹತ್ರ ಕಾರ್ ಇದೆ, ನಿಮ್ಗೆ ಸಂಪನ್ಮೂಲ ಕೊಟ್ಟಿದ್ದಾರೆ. ಏನ್ ಕೊಟ್ಟಿದ್ದಾರೆ ನೋಡಪ್ಪ, ಈ ಗಾಡಿಗೆ ಆಯ್ತಾ ಪೆಟ್ರೋಲ್ನೇ ಹಾಕ್ಬಿಟ್ಟು ಓಡಿಸ್ಬೇಕು ಅಂತ ಹೇಳಿರ್ತಾರೆ. ನೀವೇನ್ ಮಾಡ್ತೀರಾ, ನೀರ್ ಹಾಕ್ಬಿಟ್ಟು ಅಥವಾ ಇನ್ಯಾವುದೋ ಒಂದು ಸಿಮೆಂಟ್ ಹಾಕ್ಬಿಟ್ಟು ಗಾಡಿ ಹೊಡೆದ್ರೆ ಹಾಳಾಗುತ್ತೋ ಹಾಳಾಗಲ್ವ? ಸೌಂಡ್ ಬರುತ್ತೆ. ಆಯ್ತು, ಆ ಪ್ರಕಾರ ನೀವು ಅರ್ಥ ಮಾಡ್ಕೊಳ್ಳೋವಂಥದ್ದು ಯಾವ್ದು ಅಂತಂದ್ರೆ ನಿಮ್ಗೆ ಕೊಡಲ್ಪಟ್ಟಿರೋ ಸಂಪನ್ಮೂಲ ನಿಮ್ಗೆ ಗೊತ್ತಿರ್ಬೇಕು. ಅನೇಕ ಜನ ನಾವೇನ್ ಮಾಡುವಂತವ್ರಾಗಿರ್ತೀವಿ ಗೊತ್ತಾ, ನಮಗೆ ಕೊಟ್ಟಿರುವಂತ ಸಂಪನ್ಮೂಲನ ಉಪಯೋಗಿಸ್ಕೊಳ್ಳಲ್ಲ. ಎಷ್ಟು ಜನ ಇಲ್ಲಿರೋರಲ್ಲಿ ಯಾರತ್ತನಾದ್ರು ಬೈಬಲ್ ಇಲ್ದೇ ಇರೋರು, ನಿಮಗೆ ಅಂತ ಸ್ವಂತ ಬೈಬಲ್ ಇಲ್ದೇ ಇರೋರು ಯಾರು ಇಲ್ಲಲ್ಲ? ಹಾ, ಎಷ್ಟು ಜನ ಆ ಸಂಪನ್ಮೂಲ ಉಪಯೋಗಿಸ್ತಿದ್ರು ಪೂರ್ತಿಯಾಗಿ? ಎಷ್ಟು ಜನ ಇನ್ನೂ ಸತ್ಯವೇದನ ಒಂದು ಸಲ ಓದಿಲ್ದೇ ಇರೋರು? ಪರವಾಗಿಲ್ಲ, ಕೈ ಎತ್ಬೇಡಿ. ಬಟ್ ಆದ್ರೆ ನಿರ್ಧಾರ ಮಾಡಿ, ನಿಮ್ ಬಗ್ಗೆ ಒಂದು ಸತ್ಯ ಎಲ್ಲಿದೆ ಅಂದ್ರೆ ಒಂದು ಮ್ಯಾನ್ಯುಯಲ್ ಎಲ್ಲಿದೆ. ಮ್ಯಾನುಫ್ಯಾಕ್ಚರ್ ಕೊಟ್ಟಿರುವಂತ ಒಬ್ಬ ಮ್ಯಾನುಫ್ಯಾಕ್ಚರೇ ಕೊಟ್ಟಿರುವಂತ ಮ್ಯಾನ್ಯುಯಲ್ ಅದು. ಆಯ್ತಾ, ಇನ್ಯಾರೋ ಒಬ್ಬ ಏನೋ ಸೆಕೆಂಡ್ ಹ್ಯಾಂಡ್ ಅಲ್ಲಿ ಇರುವಂತ ಒಂದು ಏನೋ ಅನ್ಆಥರೈಸ್ಡ್ ಡೀಲರ್ ಕೊಟ್ಟಿರುವಂತದಲ್ಲ. ಅದರಿಂದ 4ನೇ ಪಾಯಿಂಟ್ ಏನಂತ ಹೇಳಿದೆ, ನಮ್ಮ ಸಂಪನ್ಮೂಲ ಏನು ಅಂತ ನಾವು ಅರ್ಥ ಮಾಡ್ಕೋಬೇಕು. ಓಕೆ, 5ನೇದು, ಯು ಮಸ್ಟ್ ಹ್ಯಾವ್ ದ ರೈಟ್ ಎನ್ವಿರಾನ್ಮೆಂಟ್. ಆಯ್ತಾ, ನಿಮ್ಗೆ ಒಂದು ಸರಿಯಾದಂತ ಒಂದು ಪರಿಸರನ ಹೊಂದಿರೋರಾಗಿರ್ಬೇಕು. ಹಾ, ಒಂದು ವಾತಾವರಣನ ಹೊಂದಿರೋರಾಗಿರ್ಬೇಕು. ಯಾಕಂದ್ರೆ ಅವ್ನು ಹೇಳಿರ್ತಾನೆ, ಏನಂತ ಹೇಳಿರ್ತಾನೆ, ಮ್ಯಾನುಫ್ಯಾಕ್ಚರ್ ಹೇಳಿರ್ತಾನೆ, ಏನಂತ ಹೇಳಿರ್ತಾನೆ ಅಂತಂದ್ರೆ ಮೊಬೈಲ್ ನ ನೀರೊಳಗೆ ಹಾಕ್ಬಾರ್ದು ಅಂತ ಹೇಳಿರ್ತಾನೆ. ನಾನು ನೀರೊಳಗಡೆ ಆಪರೇಟ್ ಮಾಡ್ತೀನಿ ಅಂತ ಆದ್ರೆ ವರ್ಕ್ ಆಗುತ್ತಾ? ಇಲ್ಲ. ಹಾ, ಆಮೇಲೆ ಅಲ್ಲಿ ಹೇಳಿರ್ತಾನೆ, ಏನಂತ ಹೇಳಿರ್ತಾನೆ, ಆ ಒಂದು ಪ್ಲಗ್ ಬಾಕ್ಸ್ ಎಲ್ಲ ಬರಿಬೇಕಾದ್ರೆ ಇದ್ರೊಳಗಡೆ ಕೈ ಹಾಕ್ಬಾರ್ದು ಅಂತ ಬರ್ದಿರ್ತಾನೆ. ಏನ್ ಮಾಡಿದ್ರೆ ಹಾಕಿದ್ರೆ ಏನಾಗುತ್ತೆ ನೋಡೋಣ ಅಂತ ಎಕ್ಸ್ಪೆರಿಮೆಂಟ್ ಮಾಡ್ತೀರಾ. ಅದಕ್ಕೆ ಈ ಪಾಯಿಂಟ್ ಏನಂತ ಅಂದ್ರೆ ನೀವು ತಿಳ್ಕೊಂಡಿರ್ಬೇಕು, ನಿಮ್ಮ ಪರಿಸರ ಸರಿಯಾದ ಒಂದು ವಾತಾವರಣ ಏನು ಅಂತ ತಿಳಿದಿರೋರಾಗಿರ್ಬೇಕು. ಯು ಮಸ್ಟ್ ನೋ ದ ರೈಟ್ ಎನ್ವಿರಾನ್ಮೆಂಟ್. ಓಕೆ, 5ನೇದು. ನೆಕ್ಸ್ಟ್ 6ನೇದು, 6ನೇದು ಏನಂತ ಬರುತ್ತೆ ಅಂತಂದ್ರೆ ಯು ಮಸ್ಟ್ ವರ್ಕ್ಔಟ್ ಪೊಟೆನ್ಷಿಯಲ್. ಯು ಮಸ್ಟ್ ವರ್ಕ್ಔಟ್ ಯುವರ್ ಪೊಟೆನ್ಷಿಯಲ್. ನಿಮ್ಮ ಸಾಮರ್ಥ್ಯಗಳಿಗೋಸ್ಕರ ನೀವು ಕೆಲಸ ಮಾಡೋರಾಗಿರ್ಬೇಕು. ಹೆಂಗೆ ಅಂತ ಅಂದ್ರೆ ಒಬ್ಬ ವ್ಯಕ್ತಿ ಜಿಮ್ಗೆ ಹೋಗುವಂತ ವ್ಯಕ್ತಿ ಏನ್ ಮಾಡ್ತಾನೆ ಗೊತ್ತಾ, ಅವನ ಸಾಮರ್ಥ್ಯನ ತಿಳ್ಕೊಳ್ಳೋದಕ್ಕೆ ಅವನೇನ್ ಮಾಡ್ತಾನೆ, ಮೊದಲು 2.5 kg ಮೊದಲು, ಆಮೇಲೆ ನೆಕ್ಸ್ಟ್ 5 kg, ಆಮೇಲೆ 7.5 kg, ಆಮೇಲೆ 10 kg, ಈ ತರ ಅವನೇನ್ ಮಾಡ್ತಾನೆ, ಶ್ರಮ ಪಡೋನಾಗಿರ್ತಾನೆ. ಯಾರು ಶ್ರಮ ಪಡುವಂತವ್ರಾಗಿರ್ತಾರೆ ಅವ್ರಿಗೆ ಗೊತ್ತಿರ್ತದೆ ಅವ್ರ ಸಾಮರ್ಥ್ಯ ಏನು ಅಂತ. ಎಷ್ಟೋ ಜನ ನಿಮ್ ಕಡೆ ನಿಮ್ ಸಾಮರ್ಥ್ಯ ಗೊತ್ತಿಲ್ಲ, ಯಾಕೆಂದ್ರೆ ನೀವು ಹಾರ್ಡ್ ವರ್ಕರ್ ಆಗ್ತಾ ಇಲ್ಲ. ಗ್ರೇಸ್ ಅಂತ ಹೆಸರು ಹೇಳ್ಕೊಂಡು, ಕೃಪೆ ಅಂತ ಹೆಸರು ಹೇಳ್ಕೊಂಡು ಸೋಂಬೇರಿ ಆಗ್ತಿದ್ದೀರಾ. ಅದಕ್ಕೆ ಬೊಜ್ಜು ಬೆಳೀತಾ ಇದೆ. ಆಯ್ತಾ, ಮಾಡೋದ್ನೆಲ್ಲ ನೀವು ಮಾಡ್ಬಿಟ್ಟು ಆಮೇಲೆ ಹೇಳ್ತೀರಾ ಡೆವಿಲ್ ಸೈತಾನ್ ಮಾಡಿಸ್ತಾ ಹಂಗೆ ಹಿಂಗೆ ಅಂತ. ಬೇಡದಿರೋದ್ನೆಲ್ಲ ತಿನ್ಬಿಡೋದು, ಕಾಯಿಲೆ ಬರ್ಸ್ಕೊಬಿಡೋದು, ಸೈತಾನ್ ಮಾಡ್ದ ನನ್ಗೆ ಹಿಂಗೆ ಅಂತ ಹೇಳೋದು. ಆ ಕಾರಣಕ್ಕೆ ಹೇಳ್ತಿದ್ದೀನಿ, ನೀವು ತಿಳ್ಕೊಬೇಕು. ಓಕೆ, 6ನೇ ಪಾಯಿಂಟ್ ಆಯ್ತು. ಆಯ್ತಾ, ಅದ್ರ ಬಗ್ಗೆ ಇನ್ನೊಂದ್ ಸ್ವಲ್ಪ ತಿಳ್ಕೊಳ್ಳೋಣ. ಆದಿಕಾಂಡ 2ನೇ ಅಧ್ಯಾಯ 15ನೇ ವಾಕ್ಯ. ಆದಿಕಾಂಡ 2ನೇ ಅಧ್ಯಾಯ 15ನೇ ವಾಕ್ಯ. ಸ್ವಲ್ಪ ಜೋರಾಗಿ. ಆಗ ಕರ್ತನಾದ ದೇವರು ಮನುಷ್ಯನನ್ನು ಕರ್ಕೊಂಡು ಹೋಗಿ
ತೋಟವನ್ನು ವ್ಯವಸಾಯ ಮಾಡುವುದಕ್ಕೂ ಹಾ. ಕಾಯುವುದಕ್ಕೂ ಹಾ. ಅದರಲ್ಲಿ ಇಟ್ಟನು. ಈಗ ಇನ್ನೊಂದು ಪಾಯಿಂಟ್ ಸ್ವಲ್ಪ ಗಮನ ಕೊಡ್ಬೇಕೆಲ್ರು. ದೇವ್ರ ಮನುಷ್ಯನ ಉಂಟು ಮಾಡಿದ ತಕ್ಷಣನೇ ಕೊಟ್ಟಿದ್ದು ಅವನು ಹೆಂಡತಿನ ಹುಡ್ಕದ ಮತ್ತೆ ಕೆಲಸ ಮಾಡೋದು. ಸೋಮೇರಿಗಳಿಗೆ ಖಂಡಿತ ದೇವ್ರ ಸಹಾಯ ಮಾಡಲ್ಲ, ಆಯ್ತಾ? ಯೋಚನೆ ಮಾಡಿ ಎಲ್ರು ಕೂಡ, ಆಯ್ತಾ? ಅದಕ್ಕೆ ಲೇಡೀಸ್ಗೆ ನಾನು ಹೇಳೋವಂತ ಸಲಹೆ ಏನು ಅಂತಂದ್ರೆ, ಕೆಲಸ ಮಾಡಿದನ್ನ ಕಟ್ಕೋಬೇಡಿ. ಸ್ವಲ್ಪ ದುಃಖ ಆಗ್ತಿದೆಯಲ್ಲ, ಇರ್ಲಿ ಪರವಾಗಿಲ್ಲ, ಸತ್ಯ ಅದೇನೆ. ನಮ್ಮನ್ನ ದೇವ್ರು ಉಂಟು ಮಾಡಿದ ಏನಕ್ಕೆ ಅಂತಂದ್ರೆ ಕೆಲಸ ಮಾಡೋರಾಗಿರ್ಬೇಕಂತ. ಏನ್ ಮಾಡೋರಾಗಿರ್ಬೇಕು? ಕೆಲಸ ಮಾಡೋರಾಗಿರ್ಬೇಕು. ಅದಕ್ಕೋಸ್ಕರ ನಿಮ್ಮ ಕೆಲಸ ಪೂರ್ಣ ಸಾಮರ್ಥ್ಯದಿಂದ ಇರ್ಬೇಕು, ಪೂರ್ಣ ಸಾಮರ್ಥ್ಯನ ನೀವು ಇಡುವಂತವ್ರಾಗಿರ್ಬೇಕು. ಅದಕ್ಕೆ 6ನೇ ಪಾಯಿಂಟ್ ನಾನು ಏನ್ ಹೇಳಿದೆ, ಅದಕ್ಕೋಸ್ಕರ ನಿಮ್ಮ ಸಾಮರ್ಥ್ಯ ತಿಳ್ಕೊಳ್ಳೋದಕ್ಕೋಸ್ಕರ ನೀವೇನ್ ಮಾಡ್ಬೇಕು? ಕೆಲಸ ಮಾಡೋರಾಗಿರ್ಬೇಕು. ಯಾಕೆ ಇದನ್ನ ಹೇಳಿದೆ ಅಂತಂದ್ರೆ, ಅಬ್ರಾಮ ಹೇಳ್ತಾನೆ, ಅಬ್ರಾಮ್ಗೆ ದೇವ್ರು ಹೇಳಿದ್ರು, ವಾಗ್ದಾನ ಮಾಡಿದ್ರು, ನೀನು ಈ ಜಾಗನ ನೀನು ಏನೋ ವಶಪಡಿಸ್ಕೊಳ್ಳೋ, ಈ ಜಾಗ ನಾನು ನಿನ್ನ ಕೊಡ್ತಿದ್ದೀನಿ ಅಂತ. ದೇವ್ರು ನಮ್ಗೆ ಆ ಜಾಗ ಕೊಟ್ಟಿದ್ದಾನೆ ಅಂತ ಅಲ್ಲೇ ಇದ್ನ? ಆ ಜಾಗನ ಅವ್ನು ಹೋಗಿ ಏನ್ ಮಾಡ್ದ? ವಶಪಡಿಸ್ಕೊಂಡ. ಯೋಶುವನ್ಗೆ ಒಂದು ಮಾತು ಹೇಳ್ತಾರೆ, ಏನಂತ ಹೇಳ್ತಾರೆ ಅಂದ್ರೆ, ಕಾಂಕ್ವರ್ ದ ಪೊಸೆಷನ್ ವಿಚ್ ಯು ಹ್ಯಾವ್ ರಿಸೀವ್ಡ್ ಅಂತ. ನಿನಗೆ ಕೊಡಲ್ಪಟ್ಟಿರೋದನ್ನ ನೀನು ಕಬಳಿಸ್ಕೋ, ಆಕ್ರಮಿಸ್ಕೋ ಅಂತ. ಈಗ ನಿಮ್ಮದೇ ಸೈಟು, ಆದ್ರೆ ನೀವ್ ಅಲ್ಲಿ ಹೋಗ್ಬಿಟ್ಟು ಕಲ್ಲು ನೆಡ್ಬೇಕು, ಹೌದಾ ಇಲ್ವಾ? ನೀವಲ್ಲಿ ಹೋಗಿ ನೆಡ್ಲಿಲ್ಲ ಅಂದ್ರೆ, ನೀವು ಅಲ್ಲಿ ಹೋಗಿ ಮನೆ ಮಾಡ್ಕೊಳ್ಳಿಲ್ಲ ಅಂದ್ರೆ, ನೀವು ಅಲ್ಲಿ ಹೋಗಿ ಒಂದು ತಂತಿ ಬೇಲಿನ ಹಾಕೊಳ್ಳಿಲ್ಲ ಅಂದ್ರೆ ಅದು ನಿಮ್ದು ಆಗಲ್ಲ. ನನ್ನ ಜಾಗ ಇದೆ ಅಂತ ಅಂದ್ರೆ ಅದನ್ನ ಯಾರೋ ಒಬ್ರು ಅಲ್ಲಿ ನೆಟ್ಕೊಳ್ತಾರೆ, ಅವ್ರು ಮನೆ ಮಾಡ್ಕೊಳ್ತಾರೆ. ಅದಕ್ಕೆ ನಿಮ್ಮ ಸಾಮರ್ಥ್ಯಕ್ಕೋಸ್ಕರ ನೀವು ಕೆಲಸ ಮಾಡೋರಾಗಿರ್ಬೇಕು, ನಿಮ್ಮ ಸಾಮರ್ಥ್ಯಗಳಿಗೋಸ್ಕರ. ಓಕೆ, 6ನೇದು. ಇನ್ನು 2 ಪಾಯಿಂಟ್ ಇದೆ ಅಷ್ಟೇ, ಅಲ್ಲ ಇನ್ನು 4 ಪಾಯಿಂಟ್ ಇದೆ ಅಷ್ಟೇ. 7ನೇದು ಬರ್ಕೊಳ್ಳಿ. ಯು ಮಸ್ಟ್ ಕಲ್ಟಿವೇಟ್ ಯುವರ್ ಪೊಟೆನ್ಷಿಯಲ್. ನಿಮ್ಮ ಸಾಮರ್ಥ್ಯಗಳಿಗೋಸ್ಕರ ನೀವೇನ್ ಮಾಡ್ಬೇಕು? ವ್ಯವಸಾಯ ಮಾಡೋರಾಗಿರ್ಬೇಕು. ಯಾಕೆ ವ್ಯವಸಾಯ ಮಾಡೋರಾಗಿರ್ಬೇಕು ಅಂತ ಹೇಳ್ತೀನಿ ಅಂತಂದ್ರೆ, ಪ್ರತಿಯೊಬ್ಬೊಬ್ರಲ್ಲೂ ಸಾಮರ್ಥ್ಯ ಅನ್ನೋದು ಹೇಗಿದೆ ಅಂತಂದ್ರೆ, ಒಂದು ಬಿತ್ತನೆ ಬೀಜದ ತರ. ಒಂದು ಬಿತ್ತನೆ ಬೀಜ, ಅದನ್ನ ನೀವು ವ್ಯವಸಾಯ ಮಾಡೋದು ಹೇಗೆ? ಅದನ್ನ ಭೂಮಿನ ಅಗದು ಅದ್ರ ಒಳಗಡೆ ತಾನೇ ಹಾಕ್ತೀರಾ, ಮಣ್ಣು ಮಾಡ್ತೀರಾ ತಾನೆ, ಆಯ್ತಾ? ಮಣ್ಣು ಮಾಡದ್ಮೇಲೆ ಅದಕ್ಕೆ ಏನು ಒಯ್ತೀರಾ? ಅದು ಬೆಳಿಬೇಕಂದ್ರೆ ನೀರು ಒಯ್ತೀರಾ, ಆಯ್ತಾ? ನೀರು ಒಯ್ದ್ಮೇಲೆ ಬರೀ ನೀರು ಒಯ್ದ್ರೆ ಸಾಕ? ಅದಕ್ಕೇನ್ ಬೇಕು? ಗೊಬ್ಬರ ಬಿಟ್ಟಾಕಿ, ಗೊಬ್ಬರ ಇಲ್ಲ ಅಂದ್ರೂ ಸೂರ್ಯನ ಬೆಳಕು ಬೇಕು, ಆಯ್ತಾ? ಇವತ್ತು ನಾನು ನಿಮ್ಗೆ ಹೇಳ್ತಿರೋದು, ಆ ನೀರು ನಿಮ್ಮಲ್ಲಿರುವಂತ ಸಾಮರ್ಥ್ಯ ಅನ್ನೋದು ಬಿತ್ತನೆ ಬೀಜದ ತರ ಒಳಗಡೆ ಹೋಗಿ ಅದನ್ನ ವ್ಯವಸಾಯ ಮಾಡ್ಬೇಕಾದ್ರೆ ನೀರ್ ಹಾಕ್ತೀರಾ. ಆ ನೀರ್ ಯಾವುದು? ದೇವರ ವಾಕ್ಯ. ಏನಂತ? ದೇವರ ವಾಕ್ಯ. ಬರ್ಕೊಳ್ಳಿ. ಹಾಗಾದ್ರೆ ಅಲ್ಲಿದ್ದಂತ ಒಂದು ಸೂರ್ಯನ ನಿಮ್ಮಲ್ಲಿರೋ ಸಾಮರ್ಥ್ಯ ಇಲ್ವೇನೋ ಅಂತ ನೀವು ಕುಂದಿಸ್ಕೊಳ್ತೀರಾ. ಅದಕ್ಕೆ ನಿಮ್ಮ ಸಾಮರ್ಥ್ಯಗಳನ್ನ ಬೇರೆಯವ್ರು ಬಂದು ಇವ್ಯಾಲ್ಯೂಯೇಟ್ ಮಾಡಿ ನಿಮ್ ಮಾರ್ಕ್ಸ್ ಕಾರ್ಡ್ ತೋರಿಸ್ಬಿಟ್ಟು ನೀನ್ ಏನಕ್ಕೆ ಉಪಯೋಗ ಇಲ್ಲ ಅಂತ ಮಾರ್ಕ್ಸ್ ಕಾರ್ಡ್ ತೋರ್ಸೋ ತರ ಇರ್ಬೇಡಿ. ನಿಮ್ಮ ಸಾಮರ್ಥ್ಯ ನೀವು ತಗೊಂಡ್ರೆ ಮಾರ್ಕ್ಸ್ ಕಾರ್ಡ್ ಮೇಲೆ ಅಲ್ಲ, ನಿಮ್ಮ ಸಾಮರ್ಥ್ಯ ನಿಮ್ಮ ಅಕ್ಕಪಕ್ಕದವ್ರು ನಿಮ್ಗೆ ಕೊಟ್ಟಿರುವಂತ ರಿಪೋರ್ಟ್ ಮೇಲೆ ಅಲ್ಲ. ಕೆಲವ್ರು ಹೇಳಿರ್ಬೋದು, ನೀನ್ ಲಾಯಕ್ಕಿಲ್ಲ ಅಥವಾ ನೀನ್ ಏನಕ್ಕೆ ಉಪಯೋಗಕ್ಕೆ ಬರಲ್ಲ, ನೀನ್ ಈ ಸಭೆಯಲ್ಲಿ ನೀನು ಬರ್ದೇ ಇದ್ರೆ ಚೆನ್ನಾಗಿರ್ತಿತ್ತು ಅಂತ. ಇಲ್ಲಿರೋರು ಯಾರು ಕೂಡ ಮಿಸ್ ಆಗಿ ಬಂದವರಲ್ಲ. ಯು ಆರ್ ನಾಟ್ ಎ ಮಿಸ್ಟೇಕ್. ಪಕ್ಕದಲ್ಲಿರೋರಿಗೆ ಐ ಆಮ್ ನಾಟ್ ಎ ಮಿಸ್ಟೇಕ್. ಓಕೆ, ನೆಕ್ಸ್ಟ್ ಪಾಯಿಂಟ್ ಬರ್ಕೊಳ್ಳಿ. ಯು ಮಸ್ಟ್ ಶೇರ್ ಯುವರ್ ಪೊಟೆನ್ಷಿಯಲ್. ಅಂದ್ರೆ ನೀವು ನಿಮ್ಮ ಸಾಮರ್ಥ್ಯನ ಏನ್ ಮಾಡ್ಬೇಕು? ಹಂಚ್ಕೊಳ್ಬೇಕು. ನೈಸ್. ಯಾವ ರೀತಿ ಸಾಮರ್ಥ್ಯನ ಹಂಚ್ಕೋಬೇಕು ಅಂತ ಹೇಳ್ತಿದ್ದೀನಿ ಅಂತ ಅಂದ್ರೆ, ಗಿಡ ಮರಗಳು ಕೂಡ, ಆಯ್ತಾ, ಅವುಗಳು ಏನ್ ಹಂಚ್ಕೊಳ್ತವೆ? ಅವು ಆಕ್ಸಿಜನ್ ತಗೊಂಡು ಏನ್ ಮಾಡುತ್ತೆ? ಕಾರ್ಬನ್ ಡೈಆಕ್ಸೈಡ್ ತಗೊಂಡು ಆಕ್ಸಿಜನ್ ಕೊಡುತ್ತೆ. ಅದೇ ತರ ನಾವು ಆಕ್ಸಿಜನ್ ತಗೊಂಡು ಕಾರ್ಬನ್ ಡೈಆಕ್ಸೈಡ್ ಕೊಡ್ತೀವಿ. ಆತರ ಯಾವಾಗ್ಲೂ ಕೂಡ ನಾವು ಹಂಚ್ಕೊಳ್ಳೋರಾಗಿರ್ಬೇಕು. ನಮ್ಮ ಸಾಮರ್ಥ್ಯ ಬೇರೆಯವ್ರಿಗೆ ಉಪಯೋಗಕ್ಕೆ ಬರ್ಬೇಕು. ಸ್ವಾರ್ಥಿಗಳ ತರ ಅಲ್ಲ. ನಮ್ಮಲ್ಲಿರುವಂತ ಸಾಮರ್ಥ್ಯ ಇನ್ನೊಬ್ರಿಗೆ ಉಪಯೋಗ ಬರುವಂತದ್ದಾಗಿರ್ಬೇಕು. ಯಾಕಂದ್ರೆ ನಿಜವಾದ ಒಂದು ಸಾಮರ್ಥ್ಯ ಎಲ್ಲಿದೆ ಅಂತ ಅಂದ್ರೆ, ನಮ್ಮ ಜೀವನದಲ್ಲಿ ಪರಿಪೂರ್ಣತೆ ಬರುವಂತದ್ದು ಅದು ಶೇರ್ ಮಾಡ್ಕೊಂಡಾಗ. ನೀನ್ ಹೋಗಕ್ಕಿಂತ ಮುಂಚೆ, ಸಮಾಧಿ ಸೇರೋಕ್ಕಿಂತ ಮುಂಚೆ ನಿನ್ನಲ್ಲಿರುವಂತ ಸಾಮರ್ಥ್ಯನ ಇನ್ನೊಬ್ರು ಕೊಟ್ಬಿಟ್ಟು ಹೋಗ್ಬೇಕು. ಒಂದು ಪರಂಪರೆನ ಎದ್ದಿಸ್ಬಿಟ್ಟು ನೀನು ಹೋಗ್ಬೇಕು. ನಿಜವಾದ ಲೀಡರ್ ಯಾರು ಅಂತ ಅಂದ್ರೆ, ಅವನ್ಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋವರ್ಸ್ಗಳಲ್ಲ, ಹೆಚ್ಚು ಫಾಲೋವರ್ಸ್ ಅಲ್ಲ, ನೆಕ್ಸ್ಟ್ ಜನರೇಷನ್ ನ ಉಂಟು ಮಾಡುವನು ನಿಜವಾದ ಲೀಡರ್. ಎಲ್ಲಿ ಯಾರಾದ್ರೂ ಕೂಡ ಲೀಡರ್ ಆಗ್ಬೇಕು ಅಂತ ಬಯಸಿದ್ರೆ ನಿಮ್ಮ ಮೈಂಡ್ ಅಲ್ಲಿ ಏನಿರ್ಬೇಕು ಅಂತ ಅಂದ್ರೆ, ನೆಕ್ಸ್ಟ್ ಜನರೇಷನ್ ಬಗ್ಗೆ ಯೋಚನೆ ಮಾಡೋರಾಗಿರ್ಬೇಕು. ನೀನೇನಾದ್ರು ಲೀಡರ್ ಆಗಿ ಇದ್ಕೊಂಡು ಲೀಡರ್ ಆಗೇ ಸತ್ರೆ ನೀನು ವ್ಯರ್ಥ. ಬಂದಿದ್ದು ಇನ್ನೊಬ್ರನ್ನ ಲೀಡರ್ ತರ ಎದ್ದೇಳಿಸೋರಾಗಿರ್ಬೇಕು. ಆಮೇಲೆ ಅಂತ ಸಾಮರ್ಥ್ಯ ಮೇಲಿದೆ. 9 ಐತಲ್ಲ, ಲಾಸ್ಟ್ 10ನೇದು. ಯು ಮಸ್ಟ್ ನೋ ಅಂಡ್ ಅಂಡರ್ಸ್ಟ್ಯಾಂಡ್ ದ ಲಾಸ್ ಆಫ್ ಲಿಮಿಟೇಷನ್. ನಿಮ್ಮ ಅಳತೆ, ನಿಮ್ಮ ಮಿತಿ ಬಗ್ಗೆ ನೀವು ತಿಳಿದಿರೋರಾಗಿರ್ಬೇಕು. ಈ ಅಳತೆ, ಒಂದು ಮಿತಿನ ತಿಳಿದಿರುವಂತ ವ್ಯಕ್ತಿ
ಆಯ್ತಾ? ಹೇಗೆ, ಏನಕ್ಕೆ ಅಂತಂದ್ರೆ ದೇವ್ರು ಹೇಳಿದ್ದಾರೆ, ಏನಂತ ಹೇಳಿದ್ದಾರೆ ಅಂದ್ರೆ ಲಿಮಿಟ್ ಇಟ್ಟಿದ್ದಾರೆ. ಏನ್ ಲಿಮಿಟ್ ಇಟ್ಟಿದ್ದಾರೆ ಅಂತಂದ್ರೆ ನೀನು ಅಶುದ್ಧವಾಗಿರುವಂತ ಯಾವ ಪದಗಳನ್ನು ಕೂಡ ಸೇವಿಸಬಾರ್ದು ಅಂತ ಹೇಳಿದ್ದಾರೆ. ನೀನ್ ಕುಡಿದ್ಬಿಟ್ಟು ತೂಲಾಡಿದ್ರೆ ದೇವ್ರು ಸಹಾಯ ಮಾಡ್ತಾರೆ ಅಂದ್ರೆ ಇಲ್ಲ. ದೇವ್ರು ಹೇಳಿದ್ದಾರೆ ನನ್ನ ಆಲೆಯನ್ನ ಹೊಲ್ಸ್ ಮಾಡ್ಕೊಳ್ಬೇಡ ಅಂತ ದೇವ್ರು ಹೇಳಿದ್ದಾರೆ. ಏನಂತ ಎಲ್ಲ ಹೇಳಿದ್ದಾರೆ ಅಂತ ಅಂದ್ರೆ, ಒಂದು ಸೆಕ್ಸ್ ಅನ್ನುವಂತ ವಿಚಾರ ಆ ಒಂದು ಮದುವೆ ಒಂದು ಬಂಧನದ ಒಳಗಡೆ ಇಟ್ಟಿದ್ರೆ ಲಿಮಿಟ್ ಅದು. ಯಾಕಾಗ್ಬಾರ್ದು ನಾವು ಹೊರಗಡೆ ಹೋದ್ರೆ ಬೇರೆಯವ್ರ ಜೊತೆ ಸಂಪರ್ಕ ಇಟ್ಕೊಂಡ್ರೆ ಅಂತ ನೀವು ಹೇಳಿದ್ರೆ ನೀವು ಬೌಂಡ್ರಿ ದಾಟ್ತಾ ಇದ್ದೀರಾ ಅಂತ ಅರ್ಥ. ನಿಮ್ಮ ಸಾಮರ್ಥ್ಯದ ಮಿತಿ ನೀವು ತಿಳ್ಕೊಂಡಿರ್ಬೇಕು. ಆಯ್ತಾ? 160 ಕಿಲೋಮೀಟರ್ ಸ್ಪೀಡ್ ಅಲ್ಲಿ ನೀವು ಓಡಿಸ್ಬೋದು ಬೈಕು ಅಂತ ಅಂದ್ರೆ ಅಲ್ಲಿ ಸೈಲೆನ್ಸರ್ ಪೈಪ್ ನ ಇಟ್ಕೋಬೇಕು, ಅದು ಹೊಗೆ ಬರಬಾರ್ದು ಅಂತ ಅವ್ರು ಹೇಳಿರ್ತಾರೆ. ಆದ್ರೆ ಹೊಗೆ ಪೈಪ್ ನ ತೆಗೆದ್ಬಿಟ್ಟು ಪಡ್ರೋ ಅನ್ಕೊಂಡು ಹೋದ್ರೆ ಏನ್ ಮಾಡ್ತಾರೆ ಪೊಲೀಸ್ನವರು? ಫೈನ್ ಹಾಕ್ತಾರೆ. ಆಮೇಲೆ ಅಯ್ಯೋ ಪೊಲೀಸ್ನವ್ರು ಹಿಂಗ್ ಮಾಡ್ಬಿಟ್ರು ನನ್ಗೆ ಹಾಗೆ ಅಂತ ದೇವ್ರ ಹತ್ರ ಹೋಗಿ ಏನ್ ಹೇಳ್ತಾರೆ? ಹಂಗ ಹೇಳಿದ್ರೆ ದೇವ್ರ ಏನ್ ಹೇಳ್ತಾರೆ? ನೀನ್ ಮಾಡಿದ್ ಒಳ್ಳೇದು ಬಾಮಗ್ನೆ ಅಂತ ಹೇಳ್ತಾರ? ನಮಗೆ ಉಗಿತಾರೆ ಫಸ್ಟ್. ನಿನ್ನ ಮಿತಿನ ನೀನ್ ತಿಳಿದಿರೋನಾಗಿರ್ಬೇಕು. ಆಮೇನ್? ಇದೆಲ್ಲವೂ ಕೂಡ ಒಬ್ಬ ಮನುಷ್ಯನಲ್ಲಿ ಪ್ರೂವ್ ಆಗಿರುವಂಥದ್ದು. ಈ ತರ ಸಾಮರ್ಥ್ಯನ ಇಟ್ಕೊಂಡು ನೀನು ಈ ತರ ಉಪಯೋಗಿಸೋದೇ ಆದ್ರೆ, ಇದನ್ನು ತಿಳ್ಕೊಳ್ಳೋದೇ ಆದ್ರೆ ನಿನ್ನ ಪೂರ್ಣವಾಗಿರುವಂತ ನೆಕ್ಸ್ಟ್ ಹೆಜ್ಜೆ ಬದಲಾಗುತ್ತೆ. ಯಾವ್ದ್ರ ಬಗ್ಗೆ ಹೇಳ್ತೀರ? ನೀವೆಲ್ಲರೂ ಪ್ರಾರ್ಥನೆ ಮಾಡ್ತೀರಾ, ಪರಲೋಕ ರಾಜ್ಯ ಭೂಲೋಕದ ಮೇಲೆ ಬರ್ಲಿ ಅಂತೆಲ್ಲ ಹೇಳ್ತೀರ. ಆಯ್ತಾ? ಪರಲೋಕ ರಾಜ್ಯ ಭೂಲೋಕದ ಮೇಲೆ ಬರ್ಬೇಕು ಅಂದ್ರೆ ದೇವ್ರೊಂದು ವಾಕ್ಯ ಹೇಳ್ತಾರೆ. ಮತ್ತೆ 6ನೇ ಅಧ್ಯಾಯ 33ನೇ ವಾಕ್ಯದ ಪ್ರಕಾರ ಏನಂತ ಹೇಳ್ತಾರೆ? ಆದರೆ ಮೊದಲು ನೀವು ದೇವರ ರಾಜ್ಯವನ್ನು ಆತನ ನೀತಿಯನ್ನು ಹುಡುಕಿರಿ, ಇವುಗಳ ಕೂಡ ಅವೆಲ್ಲವುಗಳು ಕೂಡಿಸಲ್ಪಡುವವು. ಇಷ್ಟು ಈಸಿಯಾಗಿ ಓದ್ತೀರ. ಆಯ್ತಾ? ಏನಂತ? ಇದು ಒಂದೇ ವಿಚಾರನ ಹುಡುಕಿ ಅಂತ ಹೇಳಿದ್ದೆ. ಯಾವ ವಿಚಾರನ? ಮೊದಲನೇದಾಗಿ ಹುಡುಕಿ ಅಂತ ಹೇಳಿದೆ, ಅದನ್ನ ದೇವರ ರಾಜ್ಯ. ದೇವರ ರಾಜ್ಯ ಮತ್ತೆ ಆತನ ನೀತಿವಂತಿಕೆ. ದೇವ್ರ ರಾಜ್ಯ ನಿಮ್ಮೊಳಗಡೆ ಪ್ರಕಟ ಆಗ್ಬೇಕು. ದೇವ್ರ ಉದ್ದೇಶ ಏನಿತ್ತು ಅಂತಂದ್ರೆ, ಈ ಭೂಲೋಕದ ಮೇಲೆ ಪರಲೋಕದ ಸಂಗತಿಗಳದ್ದು ಭೂಲೋಕದಲ್ಲಿ ನೆರವೇರ್ಬೇಕು ಅಂತ ನಿಮ್ಮನ್ನ ಉಂಟು ಮಾಡಿ ಈ ಒಂದು ಏನೋ ಯೋಜನೆ ಇಟ್ಕೊಂಡು ದೇವ್ರು ನಿಮ್ಮನ್ನ ಭೂಲೋಕಕ್ಕೆ ಕಳ್ಸಿದ್ರು. ಆದ್ರೆ ನಾವೇನ್ ಮಾಡ್ತಿದ್ವಿ? ಲೋಕಕ್ಕೆ ಸಂಬಂಧಪಟ್ಟಂಗೆ ನಾವು ನಡೀತಿದ್ವಿ ಹೊರತು ಭೂಲೋಕದ ಪರಲೋಕದ ಸಂಗತಿಗಳು ಇಲ್ಲಿ ಬರ್ತಾ ಇಲ್ಲ. ಯಾವ ಕಲ್ಚರ್ನ ನೀವು ಫಾಲೋ ಮಾಡ್ತಿದ್ದೀರಾ? ಭೂಲೋಕದಲ್ಲಿ ಮಾಡಿರೋ ಕಲ್ಚರ್ಗಳು, ಇಲ್ಲಿ ಮಾಡಿರುವಂತ ಪದ್ಧತಿಗಳು. ಯಾವ ಫಿಲಾಸಫಿನ ನೀವು ಓದ್ತಿದ್ರೆ ಹೆಚ್ಚು? ಭೂಲೋಕದಲ್ಲಿ ಮಾಡಿರುವಂತ ಫಿಲಾಸಫಿಗಳು. ಯಾವ ಕಾನ್ಸೆಪ್ಟ್ ಬಗ್ಗೆ ನಿಮ್ಗೆ ಹೆಚ್ಚು ತಲೆ ಇದೆ? ಭೂಲೋಕದಲ್ಲಿ ಮಾಡಿರುವಂತ ಕಾನ್ಸೆಪ್ಟ್ ಬಗ್ಗೆ. ನಾನು ಅದಕ್ಕೆ ಅಗೇನ್ಸ್ಟ್ ಅಲ್ಲ, ಯಾಕಂದ್ರೆ ಅದು ಅಗತ್ಯವಾಗಿರುವಂಥದ್ದು, ಬೇಕು. ಅದಕ್ಕಿಂತ ಪ್ರಾಮುಖ್ಯವಾಗಿರುವಂಥದ್ದು ಮೊದಲು ಯಾವುದು? ಪರಲೋಕಕ್ಕೆ ಸಂಬಂಧಪಡುವಂಥದ್ದು. ಎಷ್ಟು ಜನಕ್ಕೆ ಇಲ್ಲಿರೋರು ಗೊತ್ತಿದೆ ಏನೋ ಕಿಂಗ್ಡಮ್ ಕಲ್ಚರ್ ಬಗ್ಗೆ, ಕಿಂಗ್ಡಮ್ ಕಾನ್ಸೆಪ್ಟ್ ಬಗ್ಗೆ, ಕಿಂಗ್ಡಮ್ ಪ್ರಿಸೆಟ್ಸ್ ಬಗ್ಗೆ? ಆಯ್ತಾ? ಯಾಕಂದ್ರೆ ಅನೇಕ ಸಂಗತಿಗಳು, ಆ ಒಂದು ಪರಲೋಕದಲ್ಲಿರುವಂತಹ ಒಂದು ಶಾಸನಗಳು, ಆಯ್ತಾ, ಇದೆಲ್ಲವೂ ಕೂಡ ಅಲ್ಲಿ ನಡೆಯುವಂತ ಆರಾಧನೆಗಳು, ಇದ್ರ ಬಗ್ಗೆ ನಾವು ತಿಳಿದಿರೋರಾಗಿರ್ಬೇಕು. ಅದಕ್ಕೆ ಈ ವರ್ಷ ವ್ಯರ್ಥವಾಗಿ ಸಮಯ ಕಳಿಬೇಡಿ. ಇಲ್ಲಿ ತನಕ ನೀವು ಸಮಯ ಕಳೆದಿದ್ದು ಸಾಕು. ಅದಕ್ಕೆ ಒಬ್ಬ ಕೀರ್ತನೆಗಾರ ಹೇಳ್ತಾನೆ, ನನ್ನ ದಿನಗಳು ಕೊಂಚವೇ ಅಂತ ಎಣಿಸೋದಕ್ಕೆ ನನಗೆ ಸಹಾಯ ಮಾಡು. ಆಗ ನಾನು, ಆ ವಾಕ್ಯ ಎಲ್ಲಿ ಬರುತ್ತೆ ಗೊತ್ತಿದೆ ಯಾರಿಗೆ? ಕೀರ್ತನೆ 97 ಸ್ವಲ್ಪ ತೆಗಿತೀರ? ನಮ್ಮ ದಿನವು ಕೊಂಚವೇ ಎಂದು ಎಣಿಸುವ ಹಾಗೆ ನಮಗೆ ಕಲಿಸು, ಆಗ ಮುಂದೆ ಆಗ ಜ್ಞಾನದ ಹೃದಯವನ್ನು ಪಡಕೊಳ್ಳುವೆವು. ಈಗ ನಿಮ್ಗೆ ಏನಾದ್ರು ಹೇಳಿದ್ರೆ ಇನ್ನು 10 ದಿವಸದಲ್ಲಿ ಸಾಹಿತ್ಯ ಅಂದ್ರೆ ಸುಮ್ಮಿರ್ತೀಯಾ? ಏನೆಲ್ಲ ಮಾಡ್ಬೇಕಂತೆಲ್ಲ ಮಾಡ್ಬಿಟ್ಟು ಹೋಗ್ತಿದ್ದಾನೆ. ನಿಮ್ಗೆ ಯಾವ ದಿನದಲ್ಲಿ ಈ ಲೋಕನ ಬಿಟ್ಟು ಹೋಗ್ತೀವಿ ನಮ್ಗೆ ಗೊತ್ತಿಲ್ಲ. ಆ ಕಾರಣಕ್ಕೆ ಹೇಳ್ತಿದ್ದೀನಿ, ಮುಂದ್ ವರ್ಷ ಹೋದ್ಮೇಲೆ ಇನ್ನೊಂದು ವರ್ಷ ಬರ್ತದೆ ಅಂತ ಅನ್ಕೊಳಕ್ ಹೋಗ್ಬೇಡಿ. ಬರುವಂತ ವರ್ಷ ಪೂರ್ಣ ಸಾಮರ್ಥ್ಯನ ಹಾಕಿ ಆತನ ರಾಜ್ಯಕ್ಕೋಸ್ಕರ, ಆತನ ನೀತಿಗೋಸ್ಕರ ದುಡಿಯುವಂತವ್ರಾಗೋಣ. ಆಮೇಲೆ ಅಲ್ಲೆಲ್ಲೂಯ್ಯ.